ಹಲೋ ನನ್ನೆಲ್ಲ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜನರಲ್ ಇಂಗ್ಲೀಷ್ ಟಾಪಿಕ್ ಮೇಲೆ ಕರ್ನಾಟಕ TET ಎಕ್ಸಾಮಿನೇಷನ್ ಪರೀಕ್ಷೆಯಲ್ಲಿ ಬರಬಹುದಾದಂಥ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಆಗಿರ್ಬೋದು, ಒಂದು ಮಾಡಲ್ ಪ್ಯಾಸೇಜಸ್ ಯಾವ ರೀತಿ ಕೊಡ್ತಾರೆ, ನಾವು ಯಾವ ರೀತಿ ಅದನ್ನು ಕಾಂಪ್ರಿಹೆನ್ಷನ್ ಮಾಡಿಕೊಂಡು ಆನ್ಸರ್ ಮಾಡಬೇಕು ಅನ್ನುವಂಥದ್ದು, ಪೊಯಮ್ಸ್ ಮೇಲೆ ಯಾವ ರೀತಿ ಕ್ವೆಶನ್ಸನ್ನು ಫ್ರೇಮ್ ಮಾಡ್ತಾರೆ ಅನ್ನುವಂಥದ್ದು, ಆಮೇಲೆ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಮೇಲೆ ಯಾವ ರೀತಿ ಕ್ವೆಶನ್ಸನ್ನು ಕೇಳ್ತಾರೆ, ನಾವು ಯಾವ ರೀತಿ ರೆಡಿ ಆಗಬೇಕು, ಈ ಒಂದು 3 ಪ್ಯಾಟರ್ನಲ್ಲಿ ಮಾಡಲ್ ಪ್ಯಾಸೇಜಸ್, ಪೊಯಮ್ಸ್ ಆ್ಯಂಡ್ ಗ್ರಾಮರ್, ವೊಕ್ಯಾಬ್ಯುಲರಿ ಮೇಲೆ ಹಿಯರ್ ಐ ಹ್ಯಾವ್ ಫ್ರೇಮ್ಡ್ ಪ್ಲೆಂಟಿ ಆಫ್ ಎಕ್ಸಾಂಪಲ್ಸ್ ವಿತ್ ಫೈನ್ ಎಕ್ಸ್ಪ್ಲನೇಷನ್. ಸೊ ಇದಿಷ್ಟು ನಾವು ಥರೋ ಆಗಿ ರೆಡಿ ಆದರೆ ಈ ಪ್ಯಾಟರ್ನಲ್ಲಿ ನಮಗೆ ಎಕ್ಸಾಮಿನೇಷನ್ನಲ್ಲಿ 20 ಅಂಕಗಳನ್ನು ಗಳಿಸಲಿಕ್ಕೆ ಭಾಳ ಒಂದು ಈಸಿ ಆದಂಥ ಗೈಡೆನ್ಸ್ ಸಿಗುತ್ತೆ ಅನ್ನೋ ಒಂದು ಹೋಪ್ ಇಟ್ಕೊಂಡು ಲೆಟ್ ಅಸ್ ಸ್ಟಾರ್ಟ್ ದಿಸ್ ಟಾಪಿಕ್ ದೆನ್. ಸಿ ಪ್ಯಾಸೇಜ್, ದ ಪವರ್ ಆಫ್ ರೀಡಿಂಗ್, ಹೀಗೆ ಒಂದಲ್ಲಿ ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಸೊ ರೀಡಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಎನ್ರಿಚಿಂಗ್ ಹ್ಯಾಬಿಟ್ಸ್ ಅ ಪರ್ಸನ್ ಕ್ಯಾನ್ ಡೆವಲಪ್. It not only helps to expand vocabulary and improve language skills, but also stimulates imagination and creativity. Regular reading fosters empathy by allowing readers to experience the world from different perspectives. Furthermore, books offer a wealth of knowledge on a wide range of topics, enabling people to stay informed, develop expertise, ಆ್ಯಂಡ್ ಮೇಕ್ ಬೆಟರ್ ಡಿಸಿಷನ್ಸ್ ಇನ್ ಲೈಫ್. ಓಕೆ, ಈ ಥರದ್ದು ಒಂದು ಸುಮಾರು ಒಂದು 2-3 ಪ್ಯಾರಾಗ್ರಾಫ್ ಕಂಟೇನ್ ಹೊಂದಿರುವಂಥ ಒಂದು ಪ್ಯಾಸೇಜನ್ನು ಕೊಡ್ತಾರೆ. ಅದರ ಮೇಲೆ ಕ್ವೆಶನ್ಸ್ ಯಾವ ರೀತಿ ಬರ್ಬೋದು ಅಥವಾ ಫ್ರೇಮ್ ಮಾಡ್ತಾರೆ ಅಂತ ನೋಡೋದಾದರೆ, ಇಲ್ಲಿ ವಾಟ್ ಈಸ್ ನಾಟ್ ಮೆನ್ಷನ್ಡ್ ಆ್ಯಸ್ ಎ ಬೆನಿಫಿಟ್ ಆಫ್ ರೀಡಿಂಗ್ ಅಂತ ಕೇಳಿದ್ದಾರೆ. ಅಂದರೆ ಈ ಒಂದು ಪ್ಯಾಸೇಜಿಗೆ ಸಂಬಂಧಪಟ್ಟಂತೆ ಈ ಪ್ಯಾಸೇಜ್ನಲ್ಲಿ ಏನು ಮಾಡಿದ್ದಾರೆ, ಬೆನಿಫಿಟ್ ಆಫ್ ರೀಡಿಂಗಿಗೆ ಸಂಬಂಧಿಸಿಲ್ಲದ ಒಂದು ವಾಕ್ಯ ಇದೆ, ಅದು ಯಾವುದು ಅಂತ ಕೇಳಿದ್ದಾರೆ. ದಟ್ಸ್ ಎಕ್ಸ್ಪ್ಯಾಂಡಿಂಗ್ ವೊಕ್ಯಾಬ್ಯುಲರಿ, ಗೇನಿಂಗ್ ನಾಲೆಡ್ಜ್, ಇಂಪ್ರೂವಿಂಗ್ ಫಿಸಿಕಲ್ ಸ್ಟ್ರೆಂಗ್ತ್ ಆ್ಯಂಡ್ ಡೆವಲಪಿಂಗ್ ಕ್ರಿಯೇಟಿವಿಟಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆಯನ್ನು ನೋಡೋದಾದರೆ, ಯಾಕಂದರೆ ನೋಡಿ, ಇದರಲ್ಲಿ ಇಂಪ್ರೂವಿಂಗ್ ಫಿಸಿಕಲ್ ಸ್ಟ್ರೆಂಗ್ತ್ ಅಂದರೆ ದೈಹಿಕ ಶಕ್ತಿಯ ವರ್ಧನೆಗೆ ಒಂದು ಸಂಬಂಧಿಸಿದಂಥ ಎಲ್ಲೂ ಒಂದು ವಾಕ್ಯವನ್ನು ಉಪಯೋಗಿಸಿಲ್ಲ. ಸೊ ಹಾಗಾಗಿ ವಾಟ್ ಈಸ್ ನಾಟ್ ಮೆನ್ಷನ್ಡ್ ಆ್ಯಸ್ ಎ ಬೆನಿಫಿಟ್ ಆಫ್ ರೀಡಿಂಗ್ ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್ ಅಂತ. ಆ ಆನ್ಸರ್ಸನ್ನು ನಾವು ಎನಾಲಿಸಿಸ್ ಮಾಡ್ತಾ ಹೋದರೆ ಯಾಕೆ ಅದೇ ಸರಿಯಾದ ಉತ್ತರ ಅಂತ ನೋಡಿದರೆ, ದ ಪ್ಯಾಸೇಜ್ ಡಿಸ್ಕಸಸ್ ಮೆಂಟಲ್ ಆ್ಯಂಡ್ ಎಮೋಷನಲ್ ಬೆನಿಫಿಟ್ಸ್ ಬಟ್ ನಾಟ್ ಫಿಸಿಕಲ್ ಸ್ಟ್ರೆಂಗ್ತ್. ಅಂದರೆ ಈ ಪ್ಯಾಸೇಜ್ನಲ್ಲಿ ನಮಗೆ ಒಂದು ಮಾನಸಿಕ ಮತ್ತು ಭಾವನಾತ್ಮಕ ಏನೆಲ್ಲ ಓದಿನಿಂದ ನಮಗೆ ಅನುಕೂಲಗಳಿದ್ದಾವೆ ಅದ್ರ ಬಗ್ಗೆ ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೊರತು ಇಲ್ಲಿ ಫಿಸಿಕಲ್ ಸ್ಟ್ರೆಂಗ್ತ್ ಬಗ್ಗೆ, ದೈಹಿಕ ಶಕ್ತಿ ಬಗ್ಗೆ ಎಲ್ಲೂ ಹೇಳಿಲ್ಲ. ಹಾಗಾಗಿ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಸಿ, ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ರೀಡಿಂಗ್ ಹೆಲ್ಪ್ಸ್ ಪೀಪಲ್ ಬಿಕಮ್ ಮೋರ್ ಐಸೋಲೇಟೆಡ್, ಎಂಪಥೆಟಿಕ್, ಕಾಂಪಿಟೇಟಿವ್ ಆ್ಯಂಡ್ ಕನ್ಫ್ಯೂಸ್ಡ್ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಐಸೋಲೇಟೆಡ್, ಎಂಪಥೆಟಿಕ್, ಕಾಂಪಿಟೇಟಿವ್, ಕನ್ಫ್ಯೂಸ್ಡ್, ಇಲ್ಲಿ ಆಪ್ಷನ್ 1 ಮತ್ತು 4 ಅಂತೂ ಸಾಧ್ಯವೇ ಇಲ್ಲ. ಹೌದಾ? ಐಸೋಲೇಟೆಡ್ಡು, ಕನ್ಫ್ಯೂಸ್ಡ್ ಅಂತ ಆಗೋಕ್ಕೆ ಸಾಧ್ಯ. ಇಲ್ಲಿ ಒಂದು ಎಂಪಥೆಟಿಕ್ ಇದೆ, ಒಂದು ಕಾಂಪಿಟೇಟಿವ್ ಇದೆ. ಸೊ ಇಲ್ಲಿ ಎರಡರಲ್ಲಿ ಒಂದು ದಿ ಬೆಸ್ಟ್ ಆನ್ಸರ್ ಯಾವುದು ಅಂತ ನೋಡಿದರೆ ದಟ್ ಈಸ್ ಎಂಪಥೆಟಿಕ್. ಯಾಕೆ ಅಂತ ನೋಡೋದಾದರೆ, ರೀಡಿಂಗ್ ಬಿಲ್ಡ್ಸ್ ಎಂಪಥಿ ಬೈ ಹೆಲ್ಪಿಂಗ್ ರೀಡರ್ಸ್ ಅಂಡರ್ಸ್ಟ್ಯಾಂಡ್ ಡಿಫರೆಂಟ್ ಪರ್ಸ್ಪೆಕ್ಟಿವ್ಸ್. ಅಂದರೆ ಓದುವುದರಿಂದ ಇತರರ ದೃಷ್ಟಿಕೋನವನ್ನು ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ನಾವು ಕೂಡ ಒಂದು ನಡೆದುಕೊಳ್ಳಲು ಸಹಾಯಕವಾಗುತ್ತದೆ. ಹಾಗಾಗಿ ಎಂಪಥೆಟಿಕ್ ಎನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ ಇಲ್ಲಿ. ದ ನೆಕ್ಸ್ಟ್ ಕ್ವೆಶನ್ ಈಸ್, ವಾಟ್ ಆಸ್ ದ ಫ್ರೇಸ್ ವೆಲ್ತ್ ಆಫ್ ನಾಲೆಡ್ಜ್ ಸಜೆಸ್ಟ್ ಅಂತ ಕೇಳಿದ್ದಾರೆ. ಬುಕ್ಸ್ ಆರ್ ಎಕ್ಸ್ಪೆನ್ಸಿವ್, ಬುಕ್ಸ್ ಆರ್ ಫುಲ್ ಆಫ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್, ಇಟ್ಸ್ ಡಿಫಿಕಲ್ಟ್ ಟು ಗೇನ್ ನಾಲೆಡ್ಜ್ ಆ್ಯಂಡ್ ನಾಲೆಡ್ಜ್ ಈಸ್ ಎ ಫಾರ್ಮ್ ಆಫ್ ವೆಲ್ತ್ ಅಂತ ಇದೆ. ಇಲ್ಲಿ ದ ರೈಟ್ ಆನ್ಸರ್ ಈಸ್ ವೆಲ್ತ್ ಆಫ್ ನಾಲೆಡ್ಜ್ ಯಾವುದು ಅಂತಂದರೆ ಇಟ್ಸ್ ಅಲ್ಟಿಮೇಟ್ಲಿ ಬುಕ್ಸ್ ಆರ್ ಫುಲ್ ಆಫ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಅಂತ. ಓಕೆ, ಸೊ ಹಾಗಾಗಿ ಬುಕ್ಸ್ ಆರ್ ದ ಬೆಸ್ಟ್ ಆ್ಯಂಡ್ ಫುಲ್ ಆಫ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಅಂತ ನಾವು ಹೇಳ್ಬೋದು. ದಟ್ ಇಸ್ ಯಾಕೆ ಅಂತ ನೋಡಿದರೆ, ಸಿ, ದ ಫ್ರೇಸ್ ಸಜೆಸ್ಟ್ ದ್ಯಾಟ್ ಬುಕ್ಸ್ ಕಂಟೇನ್ ಎ ಲಾಟ್ ಆಫ್ ಯೂಸ್ಫುಲ್ ಇನ್ಫಾರ್ಮೇಷನ್ ವೆರಸ್ ವಿ ಆರ್ ಗೋಯಿಂಗ್ ಟು ಗೇನ್ ನಾಲೆಡ್ಜ್ ಬೈ ರೀಡಿಂಗ್ ಬುಕ್ಸ್. ಅಂದರೆ ಇಲ್ಲಿ ತಿಳುವಳಿಕೆಯ ಸಂಪತ್ತು, ಜ್ಞಾನದ ಮೂಲ ಅಂದರೆ ಯಾವುದು? ಬುಕ್ಸ್ ಅಂತ ಹೇಳ್ಬೋದು. The next question is, which of the following is implied in the passage? Okay,
Reading is a waste of time. Only fiction books are useful. Reading benefits people in many ways and only educated people read ಅಂತ ಇದೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತಂದರೆ ರೀಡಿಂಗ್ ಬೆನಿಫಿಟ್ಸ್ ಪೀಪಲ್ ಇನ್ ಮೆನಿ ವೇಸ್ ಅಂದರೆ ಇಲ್ಲಿ ಓದುವುದು ಒಂದು ಓದುಗರಿಗೆ ಹಲವು ಪ್ರಯೋಜನಗಳನ್ನು ಇಲ್ಲಿ ನಮಗೆ ನೀಡುತ್ತೆ ಅಂತ ಹೇಳ್ಬೋದು. ಓಕೆ, ಸೊ ದಟ್ ಈಸ್ ದ ರೈಟ್ ಆಪ್ಷನ್ ಆ್ಯಂಡ್ ರೈಟ್ ಆನ್ಸರ್. ಆ್ಯಂಡ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಈಸ್ ಪ್ಯಾಸೇಜ್ ನಂಬರ್ 2. ಅ ಸಸ್ಟೈನಬಲ್ ಲೈಫ್ ಸ್ಟೈಲ್ ಅಂತ ಕೊಟ್ಟಿದ್ದಾರೆ. ಓಕೆ, living a lifestyle means making decisions that reduce our environmental impact. Simple habits such as reusing bags, conserving water, and choosing energy efficient appliances can make a big difference. Sustainability also involves supporting products that are ethically produced and environmentally friendly. Each individual's consciousness, okay, effort contributes to the preservation of our planet for future generations. ಓಕೆ, ಇದು ಒಂದು ಸಸ್ಟೈನಬಲ್ ಲೈಫ್ ಸ್ಟೈಲ್ ಅಂದರೆ ನಮ್ಮ ಈ ಒಂದು ಯುಗದಲ್ಲಿ ಜೀವನ ಶೈಲಿ ಹೇಗಿರಬೇಕು ಅನ್ನೋದ್ರ ಕುರಿತು ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಇದರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ಮತ್ತು ನಾವು ಆನ್ಸರ್ಸನ್ನು ಯಾವ ರೀತಿ ಬರಿಬೋದು ಅಂತ ನೋಡಿದರೆ, ವಾಟ್ ಈಸ್ ದ ಮೇನ್ ಐಡಿಯಾ ಆಫ್ ದ ಪ್ಯಾಸೇಜ್ ಅಂತ ಕೇಳಿದ್ದಾರೆ. ಇಲ್ಲಿ ಎಂಟೈರ್ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾಸೇಜು ಯಾವ ಒಂದು ಐಡಿಯಾವನ್ನು ನಮ್ಮ ಮುಂದೆ ಇಡ್ತಾ ಇದೆ ಅಂತ ಕೇಳಿದ್ದಾರೆ. ಟೆಕ್ನಾಲಜಿ ಈಸ್ ಹಾರ್ಮ್ಫುಲ್ ಟು ದ ಎನ್ವಿರಾನ್ಮೆಂಟ್, ಸಸ್ಟೈನಬಿಲಿಟಿ ರಿಕ್ವೈರ್ಸ್ ಲಾರ್ಜ್ ಇನ್ವೆಸ್ಟ್ಮೆಂಟ್ಸ್, ಎವ್ರಿವನ್ ಕ್ಯಾನ್ ಟೇಕ್ ಸ್ಮಾಲ್ ಸ್ಟೆಪ್ಸ್ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್, ಆರ್ ಓನ್ಲಿ ಗೋರ್ಮೆಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಸಸ್ಟೈನಬಿಲಿಟಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಒಂದು ನಮ್ಮ ಎನ್ವಿರಾನ್ಮೆಂಟನ್ನು ಉಳಿಸ್ಲಿಕ್ಕೆ ಅಥವಾ ಇದರ ಒಂದು ಐಡಿಯಾ ಏನು ಅಂತ ನೋಡಿದರೆ, ಎವ್ರಿವನ್ ಕ್ಯಾನ್ ಟೇಕ್ ಸ್ಮಾಲ್ ಸ್ಟೆಪ್ಸ್ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್ ಅಂದರೆ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಪ್ರತಿಯೊಬ್ಬರೂ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತೀವಿ. ಮೊದಲನೇ ಹೆಜ್ಜೆ ನಾವೇ ಇಡಬೇಕು ಅನ್ನೋ ಅರ್ಥದಲ್ಲಿ ಇದೆ ಇದು. ಓಕೆ, ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಒನ್. ಯಾಕೆ ಅಂತ ನೋಡಿದರೆ, ಸೊ ಆ್ಯಸ್ ಐ ಸೆಡ್, ದ ಮೇನ್ ಐಡಿಯಾ ಇಸ್ ದ್ಯಾಟ್ ಸ್ಮಾಲ್ ಡೈಲಿ ಆ್ಯಕ್ಷನ್ಸ್ ಮೇಕ್ ಎ ಬಿಗ್ ಡಿಫ್ರೆನ್ಸ್ ಇನ್ ಸಸ್ಟೈನಬಿಲಿಟಿ. ಅಂದರೆ ನಾವು ಒಂದು ಕೈಗೊಳ್ತಕ್ಕಂಥ ಸಣ್ಣ ಸಣ್ಣ ಕೆಲಸಗಳು ಕ್ರಮಗಳ ಮೂಲಕ ನಾವು ಪರಿಸರದ ಸಂರಕ್ಷಣೆಗೆ ಸಹಕಾರ ನೀಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಮೆನ್ಷನ್ಡ್ ಆಸ್ ಅ ಪಾರ್ಟ್ ಆಫ್ ಎ ಸಸ್ಟೈನಬಲ್ ಲೈಫ್ ಸ್ಟೈಲ್. ಇಲ್ಲಿ ಯಾವುದು ಒಂದು ಸಸ್ಟೈನಬಲ್ ಲೈಫ್ ಸ್ಟೈಲಿಗೆ ಅನ್ವಯ ಆಗದೇ ಇರತಕ್ಕಂಥ ಒಂದು ಪಾಯಿಂಟ್ ಇದೆ ಅಂತ ಕೇಳಿದ್ದಾರೆ. ನಾಟ್ ಮೆನ್ಷನ್ಡ್ ಅಂತ ಕೇಳಿದ್ದಾರೆ. ಇದರಲ್ಲಿ ಇಲ್ಲ, ಈ ಪ್ಯಾಸೇಜಲ್ಲಿ ಇಲ್ಲ. ಅದು ಯಾವುದು? ರೀಯೂಸಿಂಗ್ ಬ್ಯಾಗ್ಸ್, ಕನ್ಸರ್ವಿಂಗ್ ವಾಟರ್, ಯೂಸಿಂಗ್ ಎನರ್ಜಿ ಎಫಿಷಿಯೆಂಟ್ ಅಪ್ಲಯನ್ಸಸ್, ಬೈಯಿಂಗ್ ಲಕ್ಸರಿ ವೆಹಿಕಲ್ಸ್ ಅಂತ ಇದೆ. ನಾವು ಕೀನಾಗಿ ಒಂದು ಪ್ಯಾಸೇಜನ್ನು ಓದಿದಾಗ ನಮಗೇನು ಗೊತ್ತಾಗುತ್ತೆ ಅಂತ, ಇಲ್ಲಿ ದೇ ಡಿಡಂಟ್ ಮೆನ್ಷನ್ ಅಬೌಟ್ ಬೈಯಿಂಗ್ ಲಕ್ಸರಿಯಸ್ ಕಾರ್ಸ್ ಅಂತ ಇದೆ. ಅಂದರೆ ಇಲ್ಲಿ ಬೈಯಿಂಗ್ ಲಕ್ಸರಿಯಸ್ ಭಾಳ ದುಬಾರಿಯಾದಂಥ ಒಂದು ವಾಹನಗಳನ್ನು ಪರ್ಚೇಸ್ ಮಾಡಬೇಕು ಅಂತ ಎಲ್ಲೂ ಈ ಒಂದು ಪ್ಯಾಸೇಜ್ನಲ್ಲಿ ಬಂದಿಲ್ಲ. ಹಾಗಾಗಿ ಅದು ಒಂದು ಸರಿಯಾದ ಉತ್ತರ ಅಂತ ನಾವು ಹೇಳ್ಬೋದು. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ವಾಟ್ ದೇ ಮೆನ್ಷನ್ಡ್ ಅಬೌಟ್ ದಿ ಎಕೋ ಫ್ರೆಂಡ್ಲಿ ವೆಹಿಕಲ್ಸ್ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ದ ನೆಕ್ಸ್ಟ್ ಕ್ವೆಶನ್, ವಾಟ್ ಡಸ್ ಎಥಿಕಲಿ ಪ್ರೊಡ್ಯೂಸ್ಡ್ ಮೀನ್? ಇಲ್ಲಿ ಎಥಿಕಲಿ ಪ್ರೊಡ್ಯೂಸ್ಡ್ ಅಂದ್ರೇನು ಅಂತ. cheap and poor quality, produced without harming workers or the environment, created with advanced technology, products made in foreign countries. ಇಲ್ಲಿ ಸರಿಯಾದ ಆಯ್ಕೆ ಅಂತ ಎಥಿಕಲಿ ಪ್ರೊಡ್ಯೂಸ್ಡ್ ಅಂದರೆ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ತಯಾರಿಸುವುದು ಅಂತ ಇದೆ. ಸೊ ಹಾಗಾಗಿ ಆಪ್ಷನ್ 2 ಈಸ್ ದ ರೈಟ್ ಒನ್. ಯಾಕಂತ ನೋಡೋದಾದರೆ, ಇಲ್ಲಿ ಪ್ರಾಡಕ್ಟ್ಸ್ ಮೇಡ್ ಇನ್ ಎ ಫೇರ್ ಆ್ಯಂಡ್ ಎಕೋ ಫ್ರೆಂಡ್ಲಿ ಮ್ಯಾನರ್ ಅಂದರೆ ಇಲ್ಲಿ ಅವುಗಳನ್ನು ಭಾಳ ನೈತಿಕವಾಗಿ ಮತ್ತು ಪರಿಸರಕ್ಕೆ ಅಥವಾ ಯಾವುದೇ ವ್ಯಕ್ತಿಗಳಿಗೆ ಕಾರ್ಮಿಕರಿಗೆ ಹಾನಿ ಮಾಡದ ರೀತಿಯಲ್ಲಿ ತಯಾರಿಸಿದ್ದು ಅಂತರ್ಥ. ಓಕೆ, ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಒನ್. ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ದ ವರ್ಡ್ ಕಾಂಟ್ರಿಬ್ಯೂಟ್ಸ್ ಇನ್ ದ ಪ್ಯಾಸೇಜ್ ಮೀನ್ಸ್. ಹಾಗಾದರೆ ಕೊಟ್ಟಿರೋ ಒಂದು ಪ್ಯಾಸೇಜ್ನಲ್ಲಿ ಕಾಂಟ್ರಿಬ್ಯೂಟ್ಸ್ ಅನ್ನೋ ಒಂದು ವರ್ಡ್ ಇದೆ, ಅದರ ಅರ್ಥ ಏನಾಗ್ಬೋದು ಅಂತ ಕೇಳಿದ್ದಾರೆ. ಅದರ ಅರ್ಥ ಏನು ಅಂತ ಕೇಳಿದ್ದಾರೆ. ವೆದರ್ ಡಿಸ್ಟ್ರಾಯ್ಸ್, ಆ್ಯಡ್ಸ್ ಟು, ಅವಾಯ್ಡ್ಸ್, ಇಗ್ನೋರ್ಸ್. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತಂದರೆ ದಟ್ ಈಸ್ ಆ್ಯಡ್ಸ್ ಟು ಅಂತ. ಆ್ಯಡ್ಸ್ ಟು ಅಂದರೆ ಅದರ ಒಂದು ಆ್ಯಡ್ ಮಾಡುವಂಥ ಅಂದರೆ ಎಕೋ ಫ್ರೆಂಡ್ಲಿ, ಅದಕ್ಕೆ ಸೇರಿಸಿ ಅದಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥ
ಒಂದು ಮೀನಿಂಗನ್ನು ಕೊಡುವಂಥದ್ದು ಅಂತ ಅರ್ಥ. ಪ್ರಾಡಕ್ಟ್ಸ್ ಮೇಡ್ ಇನ್ ಎ ಫೇರ್ ಆ್ಯಂಡ್ ಎಕೋ ಫ್ರೆಂಡ್ಲಿ ಮ್ಯಾನರ್. ಓಕೆ, ದಟ್ ಈಸ್ ಇಟ್ ಆ್ಯಡ್ಸ್ ಟು ಅಂತ, ಅದಕ್ಕೆ ಸಪೋರ್ಟ್ ಮಾಡ್ತದೆ ಅಂತ. ಓಕೆ, ದ ನೆಕ್ಸ್ಟ್ ಕ್ವೆಶನ್ ಈಸ್ passage 3. Education is the key to unlocking a brighter future. It not only provides knowledge and skills, but also builds confidence and character. However, merely attending school is not enough. Students must actively participate in learning, ask questions, and seek answers. With effort and perseverance, education can transform lives. ಸೊ ಇಲ್ಲಿ ಈ ಕೊಟ್ಟಿರೋ ಒಂದು ಪ್ಯಾಸೇಜು ಶಿಕ್ಷಣದ ಮಹತ್ವದ ಬಗ್ಗೆ ಇದೆ. ಆಮೇಲೆ ಇಲ್ಲಿ ವಾಟ್ ಆರ್ ದ ಡ್ಯೂಟೀಸ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಇದೆ. ಸೊ ಇದ್ರ ಕುರಿತು ಕೊಟ್ಟಿದ್ದಾರೆ. ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡ್ತಾರೆ ಅಂತಂದರೆ, ಸಿ ಐಡೆಂಟಿಫೈ ದ ಟೆನ್ಸ್ ಯೂಸ್ಡ್ ಇನ್ ದ ಸೆಂಟೆನ್ಸ್. ಎಜುಕೇಷನ್ ಈಸ್ ದ ಕೀ ಟು ಅನ್ಲಾಕಿಂಗ್ ಎ ಬ್ರೈಟರ್ ಫ್ಯೂಚರ್ ಅಂತ ಕೇಳಿದ್ದಾರೆ. ಇಲ್ಲಿ ಎಜುಕೇಷನ್ ಈಸ್ ದ ಕೀ ಟು ಅನ್ಲಾಕಿಂಗ್ ಬ್ರೈಟರ್ ಫ್ಯೂಚರಲ್ಲಿ ಇರ್ತಕ್ಕಂಥ ಟೆನ್ಸ್ ಯಾವುದು ಅಂತ ಕೇಳಿದ್ದಾರೆ. ವೆದರ್ ಇಟ್ ಈಸ್ ಪ್ರೆಸೆಂಟ್ ಪರ್ಫೆಕ್ಟ್, ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಫ್ಯೂಚರ್, ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಕೇಳಿದ್ದಾರೆ. ಇಟ್ಸ್ ವೆರಿ ಈಸಿ ಟು ಫೈಂಡ್ ಇಟ್ ಔಟ್ ದ್ಯಾಟ್ ದ ಗಿವನ್ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟಲ್ಲಿದೆ. ಯಾಕೆ ಅಂತಂದರೆ ದ ಸೆಂಟೆನ್ಸ್ ಯೂಸಸ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಿಚ್ ಎಕ್ಸ್ಪ್ರೆಸಸ್ ಜನರಲ್ ಟ್ರುತ್. ಇಲ್ಲಿ ಎಜುಕೇಷನ್ ಇಸ್ ದ ಕೀ ಟು ಅನ್ಲಾಕಿಂಗ್ ಎ ಬ್ರೈಟರ್ ಫ್ಯೂಚರ್ ಅನ್ನುವಂಥದ್ದು ಒಂದು ಜನರಲ್ ವಾಕ್ಯ. ಅದು ಜಾಗತಿಕವಾಗಿ ಸತ್ಯ ಇರತಕ್ಕಂಥ ವಾಕ್ಯ ಇದೆ, ಯೂನಿವರ್ಸಲ್ ಟ್ರುತ್ ಥರ ಇದೆ. ಸೊ ಹಾಗಾಗಿ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನುವಂಥದ್ದು ರೈಟ್ ಒನ್ ಇದೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಈಸ್ ವಾಟ್ ಈಸ್ ದ ಫಂಕ್ಷನ್ ಆಫ್ ದ ವರ್ಡ್ ಮಿಯರ್ಲಿ ಇನ್ ದ ಸೆಂಟೆನ್ಸ್. ಹವೆವರ್ ಮಿಯರ್ಲಿ ಅಟೆಂಡಿಂಗ್ ಸ್ಕೂಲ್ ಈಸ್ ನಾಟ್ ಎನಫ್. ಓಕೆ, ಇಲ್ಲಿ ಮಿಯರ್ಲಿ ಅನ್ನುವಂಥದ್ದು ಯಾವ ಒಂದು ಅರ್ಥವನ್ನು ಕೊಡುತ್ತೆ ಅಂತ ಕೇಳಿದ್ದಾರೆ, ಅಥವಾ ಆ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದ್ದಾರೆ ಇಲ್ಲಿ. ಓಕೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ದ ವರ್ಡ್ ಮಿಯರ್ಲಿ ಇನ್ ದ ಸೆಂಟೆನ್ಸ್ ಅಂದರೆ ಆ ಮಿಯರ್ಲಿ ಅನ್ನುವಂಥದ್ದು ಯಾವ ಪಾರ್ಟ್ಸ್ ಆಫ್ ಸ್ಪೀಚಿಗೆ ಸೇರಿದೆ ಅಂತ ಕೇಳಿದ್ದಾರೆ. ಅಡ್ಜೆಕ್ಟಿವ್, ಅಡ್ವರ್ಬ್, ಪ್ರಿಪೋಸಿಷನ್, ಕಂಜಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇಟ್ ವರ್ಕ್ಸ್, ಇಟ್ ಫಂಕ್ಷನ್ಸ್ ಆ್ಯಸ್ ಆ್ಯನ್ ಅಡ್ವರ್ಬ್ ಅಂತ. ಯಾಕೆ ಅಂತ ನೋಡೋದಾದರೆ ಮಿಯರ್ಲಿ ಈಸ್ ಅನ್ ಅಡ್ವರ್ಬ್ ಮಾಡಿಫೈಯಿಂಗ್ ದ ವರ್ಬ್ ಅಟೆಂಡಿಂಗ್ ಅಂತ. ಓಕೆ, ಸೊ ಹಾಗಾಗಿ ಒಂದು ನಮಗೆಲ್ಲ ಗೊತ್ತಿದೆ ಅಡ್ವರ್ಬ್ ಅಂದ್ರೇನು, ಇಟ್ ಕ್ವಾಲಿಫೈಸ್ ದ ವರ್ಬ್ ಆರ್ ದ ಆ್ಯಕ್ಷನ್. ಸೊ ಇಲ್ಲಿ ಕ್ರಿಯೆಯನ್ನು ವರ್ಣಿಸುವಂಥ ಒಂದು ವರ್ಡ್ಗೆ ನಾವು ಕ್ರಿಯಾ ವಿಶೇಷಣ ಅಡ್ವರ್ಬ್ ಅಂತ ಕರಿತೀವಿ. ಸೊ ದಟ್ ಈಸ್ ದೆನ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಚೂಸ್ ದ ಆಂಟೋನಿಮ್ ಆಫ್ ದ ವರ್ಡ್ ಪರ್ಸಿವರೆನ್ಸ್ ಅಂತ ಫ್ರಮ್ ದ ಆಪ್ಷನ್ಸ್ ಅಂತ ಕೇಳಿದೆ. ಇಲ್ಲಿ ಆಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ ಅಂತ ಅರ್ಥ, ಅಪೋಸಿಟ್ ವರ್ಡ್ ಆಫ್ ದಿ ಪರ್ಸಿವರೆನ್ಸ್ ಅಂತ ಕೇಳಿದ್ದಾರೆ. ಸೊ ಪೇಷನ್ಸ್, ಪರ್ಸಿಸ್ಟೆನ್ಸ್, ಲೇಜಿನೆಸ್, ಡಿಟರ್ಮಿನೇಷನ್. ಇಲ್ಲಿ ಕೊಟ್ಟಿರೋ ಒಂದು ಆಪ್ಷನ್ಸಲ್ಲಿ ನೋಡಿದಾಗ ದ ಆಪ್ಷನ್ 3 ದಟ್ ಈಸ್ ಲೇಜಿನೆಸ್ ಈಸ್ ದ ಆಂಟೋನಿಮ್ ಆಫ್ ಪರ್ಸಿವರೆನ್ಸ್. ಓಕೆ, ದೆನ್ ಯಾಕೆ ಅಂತ ನೋಡಿದರೆ, ಸಿ ಪರ್ಸಿವರೆನ್ಸ್ ಮೀನ್ಸ್ ವೆರಿ ಸ್ಟಡಿ ಎಫರ್ಟ್ ಆ್ಯಂಡ್ ಓಕೆ ಕಂಟಿನ್ಯೂಸ್, ನಿರಂತರ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು, ದಿಟ್ಟ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಪರ್ಸಿವರೆನ್ಸ್. ಇಲ್ಲಿ ಲೇಜಿನೆಸ್ ಅಂತಂದರೆ ಒಂದು ಆಲಸ್ಯತನವನ್ನು ತೋರಿಸುವಂಥದ್ದು. ಹಾಗಾಗಿ ಅದು ಆಂಟೋನಿಮ್, ಅಪೋಸಿಟ್ ವರ್ಡ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ವರ್ಡ್ ಟ್ರಾನ್ಸ್ಫಾರ್ಮ್ ಇನ್ ದ ಸೆಂಟೆನ್ಸ್. ಎಜುಕೇಷನ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಲೈವ್ಸ್ ಅಂತ ಇದೆ. ಇಲ್ಲಿ ಕೂಡ ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳಿದ್ದಾರೆ. ಇಲ್ಲಿ ಟ್ರಾನ್ಸ್ಫಾರ್ಮ್ ಅನ್ನುವಂಥ ವರ್ಡು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಅಂತ ಕೇಳಿದ್ದಾರೆ. ಓಕೆ, ಎಜುಕೇಷನ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಲೈವ್ಸ್ ಅಂತ ಇದೆ. ಇಲ್ಲಿ ಇಟ್ ವರ್ಕ್ಸ್, ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ವರ್ಬ್ ಅಂತ ಹೇಳ್ಬೋದು ನಾವು. ಯಾಕೆಂದರೆ ಕ್ರಿಯಾಪದವನ್ನು ಕ್ರಿಯೆಯನ್ನು ಸೂಚಿಸುತ್ತೆ ಅಲ್ಲಿ. ಓಕೆ, ಸೊ ಮೀನಿಂಗ್ ಟು ಚೇಂಜ್ ಕಂಪ್ಲೀಟ್ಲಿ ಅಂತ. ಇಲ್ಲಿ ಟ್ರಾನ್ಸ್ಫರ್ ಮೀನ್ಸ್ ಟು ಚೇಂಜ್ ಮೀನಿಂಗ್. ಎಜುಕೇಷನ್ ಕ್ಯಾನ್ ಟ್ರಾನ್ಸ್ಫರ್, ಶಿಕ್ಷಣ ಇಡೀ ನಮ್ಮ ಜೀವನದ ಶೈಲಿಯನ್ನು ಬದಲಾಯಿಸ್ತಕ್ಕಂಥ ಶಕ್ತಿ ಆ ಶಿಕ್ಷಣಕ್ಕಿದೆ ಅಂತ. ಓಕೆ, ಇಲ್ಲಿ ಟ್ರಾನ್ಸ್ಫಾರ್ಮ್ ಅನ್ನೋಂಥದ್ದು ಒಂದು ವರ್ಬ್ ಆಗಿ ಆ್ಯಕ್ಟ್ ಮಾಡೋದ್ರಿಂದ ದಟ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ ದ ಫ್ರೇಸ್ ಅಟೆಂಡಿಂಗ್ ಸ್ಕೂಲ್ ಈಸ್ ಎ ಆರ್ ಆ್ಯನ್ ಅಂತ ಕೇಳಿದ್ದಾರೆ. ದ ಫ್ರೇಸ್ ಅಟೆಂಡಿಂಗ್ ಸ್ಕೂಲ್ ಅಂತ ಇದೆ. ಇದು ಜಿರಂಡ್ ಫ್ರೇಸ್, ಇನ್ಫಿನಿಟಿವ್ ಫ್ರೇಸ್, ಪ್ರಿಪೋಸಿಷನಲ್ ಫ್ರೇಸ್, ನೌನ್ ಫ್ರೇಸ್ ಅಂತ ಕೇಳಿದ್ದಾರೆ. ಇಲ್ಲಿ ಇಟ್ಸ್ ನಥಿಂಗ್ ಬಟ್ ಜಿರಂಡ್ ಫ್ರೇಸ್. ಜಿರಂಡ್ ಈಸ್ ನಥಿಂಗ್ ಬಟ್ ಎ ವರ್ಬಲ್ ನೌನ್ ಅಂತ. ಓಕೆ, ಅಂದರೆ ನೌನು ವರ್ಬ್ ಎರಡೂ ಥರ ಆ್ಯಕ್ಟ್ ಮಾಡುತ್ತೆ, ಅದಕ್ಕೆ ಕ್ರಿಯಾನಾಮ ಅಂತ ಕರೀತಾರೆ. ಸೊ ಅಟೆಂಡಿಂಗ್ ಈಸ್ ಎ ವರ್ಬ್ ಎಂಡಿಂಗ್ ವಿತ್ ING ಫಾರ್ಮ್ ಯೂಸ್ಡ್ ಆಸ್ ಎ ನೌನ್. ಇಲ್ಲಿ ಜಿರಂಡ್ ಅಂತ ಕರಿತೀವಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. Passage number 4. It's about time.
Time management is essential for success. People who plan their time wisely can achieve more in life. Those who waste time often fail to reach their goals. Setting priorities and avoiding distractions are key strategies in time management ಅಂತ. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಶಾರ್ಟ್ ಪ್ಯಾಸೇಜ್ ಒಂದು ಸಮಯದ ಮಹತ್ವವನ್ನು ಹೇಳುವಂಥ ಒಂದು ಪ್ಯಾಸೇಜ್ ಆಗಿದೆ. ಇದರ ಮೇಲೆ ಯಾವ ರೀತಿ ಕ್ವೆಶನನ್ನು ಫ್ರೇಮ್ ಮಾಡ್ಬೋದು ಅಥವಾ ಕೇಳ್ಬೋದು ಅಂತ ನೋಡೋದಾದರೆ, ಸಿ, ಐಡೆಂಟಿಫೈ ದ ಸಬ್ಜೆಕ್ಟ್ ಇನ್ ದ ಸೆಂಟೆನ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಎಸೆನ್ಷಿಯಲ್ ಫಾರ್ ಸಕ್ಸಸ್ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರೋ ವಾಕ್ಯದಲ್ಲಿ ಅದರಲ್ಲಿ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದ್ದಾರೆ. ಸಬ್ಜೆಕ್ಟ್ ಯೂಶ್ವಲಿ ಏನು ಮಾಡುತ್ತೆ, ಫಸ್ಟಲ್ಲಿ ಇರುತ್ತೆ, ಓಕೆ, ಇಂಗ್ಲೀಷ್ನಲ್ಲಿ. ಸೊ ಹಾಗಾಗಿ ದ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗಿ ವರ್ಕ್ ಮಾಡುತ್ತೆ. ಸೊ ದಟ್ ಈಸ್ ದ ರೈಟ್ ಒನ್. ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಸಬ್ಜೆಕ್ಟು, ಈಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬು, ದೆನ್ ಎಸೆನ್ಷಿಯಲ್ ಫಾರ್ ಸಕ್ಸಸ್ ದಟ್ ಈಸ್ ದ ಆಬ್ಜೆಕ್ಟಿವ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಚೂಸ್ ದ ಕರೆಕ್ಟ್ ಸಿನಾನಿಮ್ ಫಾರ್ ದ ವರ್ಡ್ ಅವಾಯ್ಡ್ ಅಂತ ಕೇಳಿದೆ. ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದ ಅಂತ. ಅವಾಯ್ಡ್ ಅನ್ನುವಂಥ ಶಬ್ದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ. ಎಸ್ಕೇಪ್, ಡಿಟ್ಯಾಚ್, ಇಗ್ನೋರ್, ಪ್ರಿವೆಂಟ್. ಇಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ದ ರೈಟ್ ಒನ್ ಈಸ್ ಇಗ್ನೋರ್ ಅಂತ ಆಗುತ್ತೆ. ವೈ? ಬಿಕಾಸ್ ಇನ್ ದಿಸ್ ಕಾಂಟೆಕ್ಸ್ಟ್ ಅವಾಯ್ಡ್ ಡಿಸ್ಟ್ರಾಕ್ಷನ್ ಮೀನ್ಸ್ ಇಗ್ನೋರ್ ಅಂತ. ಓಕೆ, ನಮಗೆ ಯಾವುದೇ ಒಂದಿಷ್ಟು ಮಹತ್ವಪೂರ್ಣವಲ್ಲದ ವ್ಯಕ್ತಿಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು ನಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದರೆ ಅವುಗಳನ್ನು ನಾವು ಜಸ್ಟ್ ಅವಾಯ್ಡ್ ಮಾಡ್ತಾ ಇರ್ತೀವಿ. ಓಕೆ, ಇಗ್ನೋರ್ ಮಾಡ್ತಾ ಇರ್ತೀವಿ. ನನಗೆ ಅದರಿಂದ ಯಾವುದೇ ಬೆನಿಫಿಟ್ ಇಲ್ಲ, ಅದರಿಂದ ನನಗೇನು ಒಂದಿಷ್ಟು ಡಿಸ್ಟ್ರಾಕ್ಷನ್ ಆಗುತ್ತೆ ಅಂದಾಗ ಅದನ್ನು ನಿರ್ಲಕ್ಷಿಸುವುದು ಅಂತ ಅರ್ಥ. ಓಕೆ, ಅಲಕ್ಷಿಸುವುದು, ತಪ್ಪಿಸ್ಕೊಳ್ಳೋದು ಅಂತ ಅರ್ಥ. ಸೊ ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ದ ವರ್ಡ್ ವೈಸ್ಲಿ ಈಸ್ ಯೂಸ್ಡ್ ಇನ್ ದ ಪ್ಯಾಸೇಜ್ ಆ್ಯಸ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ದಟ್ ಈಸ್ ವೈಸ್ಲಿ ಮಾಡಿಫೈಸ್ ದ ವರ್ಬ್ ಪ್ಲ್ಯಾನ್ ಅನ್ನುವಂಥದ್ದು. ಪ್ಲ್ಯಾನ್ ವೈಸ್ಲಿ ಅಂತ ಇದೆ. ಸೊ ಹಾಗಾಗಿ ಇಲ್ಲಿ ವೈಸ್ಲಿ ಅನ್ನುವಂಥದ್ದು ಅಡ್ವರ್ಬ್ ಆಗುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಐಡೆಂಟಿಫೈ ದ ಕರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸಲ್ಲಿ ಪೀಪಲ್ ಹೂ ವೇಸ್ಟ್ ಟೈಮ್ ಆಫನ್ ಫೇಲ್ ಟು ರೀಚ್ ದೇರ್ ಗೋಲ್ಸ್ ದ ಟೀಚರ್ ಸೆಟ್. ಓಕೆ, ಇಲ್ಲಿ ಒಂದು ಇಂಡೈರೆಕ್ಟ್ ಸ್ಪೀಚ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ಅದನ್ನು ನೋಡೋದಾದರೆ, here the teacher said that people who waste time often fail to reach their goals. The first one is the right answer. ಯಾಕೆ ಅಂತಂದರೆ ರಿಪೋರ್ಟೆಡ್ ಸ್ಪೀಚಲ್ಲಿ with no change in tense as the fact is still true. ಓಕೆ, ಯೂನಿವರ್ಸಲ್ ಟ್ರುತ್ ಆಗಿರ್ಬೋದು ಅಥವಾ ಜಾಗತಿಕ ಸತ್ಯವನ್ನು ಅಥವಾ ಸಾಮಾನ್ಯವಾಗಿ ಸತ್ಯವಾಗಿರ್ತಕ್ಕಂಥ ನಾವು ಮಾತುಗಳನ್ನು, ಅರ್ಥವನ್ನು ನೀಡ್ತಕ್ಕಂಥ ಮಾತುಗಳನ್ನು ಆಡೋದ್ರಲ್ಲಿ ಯಾವುದೇ ಒಂದು ಕಾಲ ಬದಲಾವಣೆಯನ್ನು ಮಾಡೋದಿಲ್ಲ. ಸೊ ಹಾಗಾಗಿ ಇದನ್ನು ಕೂಡ ಅದೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ದೆನ್ ದ ವರ್ಡ್ ಸಕ್ಸಸ್ ಇನ್ ದ ಪ್ಯಾಸೇಜ್ ಈಸ್ ಅ ಅಬ್ಸ್ಟ್ರಾಕ್ಟ್ ನೌನ್, ಪ್ರಾಪರ್ ನೌನ್, ಕಾಂಕ್ರೀಟ್ ನೌನ್, ಪ್ರನೌನ್ ಅಂತ ಕೇಳಿದೆ. ಇಲ್ಲಿ ಸಕ್ಸಸ್ ಅನ್ನುವಂಥದ್ದು ಯಾವ ಟೈಪ್ ಆಫ್ ನೌನ್ ಅಂತ ಕೇಳಿದರೆ, ನೋ ಡೌಟ್ ಇಟ್ಸ್ ಎನ್ ಅಬ್ಸ್ಟ್ರಾಕ್ಟ್ ನೌನ್. ಯಾಕೆ ಅಂತ ನೋಡೋದಾದರೆ, ಇಲ್ಲಿ ಸಕ್ಸಸ್ ಈಸ್ ಎನ್ ಅಬ್ಸ್ಟ್ರಾಕ್ಟ್ ನೌನ್. ಇಟ್ ಕೆನಾಟ್ ಬಿ ಟಚ್ಡ್ ಆರ್ ಸೀನ್. ಓಕೆ, ಸೊ ಹಾಗಾಗಿ ಅದು ಒಂದು ಆತ್ಮಸತ್ವ ಸೂಚಕ ನಾಮಪದ ಅಂತ ಹೇಳ್ಬೋದು ನಾವು. ಸಕ್ಸಸ್ ಈಗ ಬ್ಯೂಟಿ ಇದೆ, ಓಕೆ, ಆನೆಸ್ಟಿ, ಹ್ಯಾಪಿನೆಸ್, ಓಕೆ, ಈ ಥರದ್ದು ಇವುಗಳನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ, ವಿಸ್ಡಮ್ ಅನ್ನುವಂಥದ್ದು, ಓಕೆ, ಇವುಗಳನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ನಾವು ಲೆಟ್ಸ್ ಸಿ ದ ಪೋಯಮ್, ಹೌ ಟು ರೀಡ್ ಆ್ಯಂಡ್ ಕಾಂಪ್ರಹೆಂಡ್ ದ ಪೋಯಮ್ಸ್. ಇಲ್ಲಿ the quality of mercy is not stand, it droppeth as a gentle rain from heaven. Upon the place winneth, it is twice blessed. It blesseth him that gives and him that takes. It's mightiest in the mightiest it becomes. The throne monarch better than his crown. His scepter shows the force of temporal power, the attribute to awe and majesty, wherein doth sit the dread and fear of kings. But mercy is above the sceptred sway. It is enthroned in the heart of kings. It is an attribute to God himself. And earthly power doth then show likest gods, when mercy seasons justice. ಇದು ವಿಲಿಯಮ್ ಶೇಕ್ಸ್ಪಿಯರ್ ಬರ್ತಕ್ಕಂಥ ಕ್ವಾಲಿಟಿ ಆಫ್ ಮರ್ಸಿ ಅನ್ನುವಂಥ ಒಂದು ಪೋಯಮ್ ಇದೆ. ಇಲ್ಲಿ
ಒಂದು ಕ್ವಾಲಿಟಿ ದಯೆ ಹೇಗಿರಬೇಕು, ಆ ದಯೆ ಅನ್ನುವಂಥ ಕರುಣೆ ಗುಣ ಅನ್ನುವಂಥದ್ದು ಹೇಗಿರುತ್ತೆ, ಅದು ಯಾವ ರೀತಿ ನಾವು ಅದನ್ನು ದಿನನಿತ್ಯ ಜೀವನದಲ್ಲಿ ಇನ್ನೊಬ್ಬರಿಗೆ ಅದನ್ನು ಯಾವ ರೀತಿ ವ್ಯಕ್ತಪಡಿಸಬೇಕು, ಇದರೆಲ್ಲರ ಕುರಿತು ಇದೆ. ಇದರ ಮೇಲೆ ಯಾವ ರೀತಿ ಒಂದು ಕ್ವಶನನ್ನು ಫ್ರೇಮ್ ಮಾಡ್ಬೋದು ಅಂತ ನೋಡೋದಾದರೆ, ದ ಫಸ್ಟ್ ಕ್ವೆಶನ್, ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೇನ್ಡ್ ಮೀನ್ಸ್, ಇಲ್ಲಿ ಸ್ಟ್ರೇನ್ಡ್ ನಾಟ್ ಸ್ಟ್ರೇನ್ಡ್ ಅಂತ ಇದೆ. ಹಂಗಂದ್ರೆ ಏನು ಅಂತ ಕೇಳಿದ್ದಾರೆ ಅವರು. ಓಕೆ, ಮರ್ಸಿ ಈಸ್ ಫೋರ್ಸ್ಡ್, ಮರ್ಸಿ ಕಮ್ಸ್ ನ್ಯಾಚುರಲಿ, ಮರ್ಸಿ ಈಸ್ ರೇರ್, ಮರ್ಸಿ ಈಸ್ ಹಾರ್ಮ್ಫುಲ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಯಾವುದು ಅಂತಂದರೆ, ಮರ್ಸಿ ಈ ಕಮ್ಸ್ ನ್ಯಾಚುರಲಿ ಅನ್ನುವಂಥದ್ದು. ಅಂದರೆ ಕರುಣೆ ಅನ್ನುವಂಥ ಒಂದು ಗುಣ ಅದು ಇನ್ನೊಬ್ಬರ ಒತ್ತಾಯದಿಂದ ಬರುವಂಥದ್ದಲ್ಲ, ಹೊರತಾಗಿ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ನಿಸರ್ಗದತ್ತವಾಗಿ ಒಬ್ಬ ವ್ಯಕ್ತಿಯಲ್ಲಿ ಆ ಕರುಣೆ ಅನ್ನುವಂಥ ಗುಣ ಇರಬೇಕು ಅನ್ನುವಂಥದ್ದು ಅರ್ಥದಲ್ಲಿ ಈ ಒಂದು ವಾಕ್ಯ ಇದೆ. ಸೊ ಅದನ್ನು ನೋಡೋದಾದರೆ ಇಲ್ಲಿ ಕವಿ ಹೇಳ್ತಾರೆ, ಮೀನ್ಸ್ ದ ವಿಲಿಯಂ ಶೇಕ್ಸ್ಪಿಯರ್ ಸೇಸ್ ದ್ಯಾಟ್ ಮರ್ಸಿ ಇಸ್ ನಾಟ್ ಫೋರ್ಸ್ಡ್, ಇಟ್ ಫ್ಲೋಸ್ ನ್ಯಾಚುರಲಿ ಫ್ರಮ್ ಎ ಕೈಂಡ್ ಹಾರ್ಟ್, ಇಟ್ ಕೆನಾಟ್ ಬಿ ಡಿಮ್ಯಾಂಡೆಡ್ ಆರ್ ಬಾಟ್. ಅಂದರೆ ಕರುಣೆ ಒತ್ತಾಯದಿಂದ ಬರುವುದಿಲ್ಲ, ಅದು ಸಹಜವಾಗಿ ದಯಾಮಯ ಹೃದಯದಿಂದ ಹರಿದು ಬರುತ್ತದೆ, ಅದನ್ನು ಕೊಂಡುಕೊಳ್ಳಲು ಕೂಡ ಸಾಧ್ಯ ಇಲ್ಲ ಅಂತ. ದ ನೆಕ್ಸ್ಟ್ ಕ್ವೆಶನ್, ಇಟ್ ಡ್ರಾಪ್ ಇಟ್ ಆಸ್ ಅ ಜೆಂಟಲ್ ರೈನ್ ಫ್ರಮ್ ಹೆವನ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸಿಮಿಲಿ, ಮೆಟಾಫರ್, ಪರ್ಸಾನಿಫಿಕೇಶನ್, ಅಲಿಟ್ರೇಷನ್. ಅಂದರೆ ಇಲ್ಲಿ ಒಂದು ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಕ್ವೆಶನನ್ನು ಕೇಳಿದ್ದಾರೆ. ಅಂದರೆ ಇಟ್ ಡ್ರಾಪ್ ಇಟ್ ಆಸ್ ದ ಜೆಂಟಲ್ ರೈನ್ ಫ್ರಮ್, ಇಲ್ಲಿ ನೋಡಿ ಆ್ಯಸ್ ಅನ್ನುವಂಥದ್ದು ಒಂದು ಕಂಪೇರ್ ಮಾಡಿದ್ದಾರೆ. ರೇನನ್ನು ಒಂದು ಜೆಂಟಲ್ ಕ್ವಾಲಿಟಿ ಆಫ್ ಮರ್ಸಿಯನ್ನು ಒಂದು ರೇನಿಗೆ ಕಂಪೇರ್ ಮಾಡಿದ್ದಾರೆ. ಸೊ ಹಾಗಾಗಿ ಇಟ್ಸ್ ನಥಿಂಗ್ ಬಟ್ ಎ ಸಿಮಿಲಿ. ಮತ್ತು ಯೂಶ್ವಲಿ ಇನ್ನೊಂದು ಒಂದು ಗಿವನ್ ಸೆಂಟೆನ್ಸಲ್ಲಿ ಆ್ಯಸ್, ಲೈಕ್, ಸೋ ಅನ್ನುವಂಥ ಪದಗಳಿದ್ದರೆ, ವರ್ಡ್ಸ್ ಇದ್ದರೆ ಅದನ್ನು ಈಸಿಯಾಗಿ ನಾವು ಸಿಮಿಲಿ ಅಂತೇಳಿ ಐಡೆಂಟಿಫಿಕೇಷನ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ ಸಿಮಿಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಇದೆ. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್ ದೆನ್. According to the poem, mercy is twice blessed because, ಓಕೆ, ಈ ಒಂದು ಪದ್ಯದ ಪ್ರಕಾರ ಕರುಣೆ ಅನ್ನುವಂಥ ಗುಣ ಎರಡು ಸರಿ ಒಂದು ಕೃಪೆಗೆ, ದೇವರ ಕೃಪೆಗೆ ಒಳಗಾಗುತ್ತೆ ಅಂತ ಹೇಳಿದರೆ ಯಾಕೆ ಅಂತ. ಇಟ್ ಬ್ಲೆಸ್ಸತ್ ಬೋತ್ ದ ಗಿವರ್ ಆ್ಯಂಡ್ ರಿಸೀವರ್, ಇಟ್ ಈಸ್ ಗಿವನ್ ಓನ್ಲಿ ಟು ದ ಪುವರ್, ಇಟ್ ಬ್ರಿಂಗ್ಸ್ ಪೀಸ್ ಟು ದ ರಿಚ್ ಆ್ಯಂಡ್ ಇಟ್ಸ್ ಫೌಂಡ್ ಓನ್ಲಿ ಇನ್ ಹೆವನ್. ಸೊ ಇಲ್ಲಿ ಸರಿಯಾದಂಥ ಆಯ್ಕೆ ಇಟ್ ಬ್ಲೆಸ್ಸತ್ ಬೋತ್ ದ ಗಿವರ್ ಆ್ಯಂಡ್ ರಿಸೀವರ್. ಅಂದರೆ ಕರುಣೆಯನ್ನು ಕೊಡುವಂಥವ್ರು ಮತ್ತು ತೆಗೆದುಕೊಳ್ಳುವಂಥವ್ರು ಇಬ್ಬರೂ ಕೂಡ ದೇವರ ಒಂದು ಕೃಪೆಗೆ ಒಳಗಾಗ್ತಾರೆ. ಹಾಗಾಗಿ ಇಟ್ ಈಸ್ ಟ್ವೈಸ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಸೊ ಕರುಣೆ ನೀಡುವವನಿಗೂ ಮತ್ತು ಸ್ವೀಕರಿಸುವವನಿಗೂ ಹಿತಕರವಾಗಿರುತ್ತದೆ. ಆದ್ದರಿಂದ ಅದನ್ನು ಎರಡು ಬಾರಿ ಆಶೀರ್ವಾದಿತ ಎಂದು ಇಲ್ಲಿ ಕವಿ ದ ಪೊಯೆಟ್ ಸೇಸ್ ಇಟ್. ಓಕೆ, ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಇಟ್ ಬಿಕಮ್ಸ್ the throne monarch better than his crown ಅಂತ. It refers to, it becomes. ಓಕೆ, ಇಲ್ಲಿ ಇಟ್ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ? ಪವರ್, ಮರ್ಸಿ, ಜಸ್ಟಿಸ್, ವೆಲ್ತ್ ಅಂತ ಕೇಳಿದ್ದಾರೆ. ಇಟ್ಸ್ ನಥಿಂಗ್ ಬಟ್ ಮರ್ಸಿ ಅನ್ನುವಂಥದ್ದು. ಸೊ ಹಾಗಾಗಿ ನೆಕ್ಸ್ಟ್, ದ ಪೊಯೆಟ್ ಸೇಸ್ ದ ಮರ್ಸಿ ಸೂಟ್ಸ್ ಎ ಕಿಂಗ್ ಬೆಟರ್ ದೆನ್ ಹಿಸ್ ಕ್ರೌನ್ ಬಿಕಾಸ್ ಮರ್ಸಿ ಮೇಕ್ಸ್ ಎ ರೂಲರ್ ಡಿವೈನ್ ಆ್ಯಂಡ್ ರೆಸ್ಪೆಕ್ಟೆಡ್. ಓಕೆ, ಅಂದರೆ ಒಬ್ಬ ಕರುಣೆಯನ್ನು ಹೊಂದಿರತಕ್ಕಂಥ ರಾಜ ಅವನ ಕಿರೀಟಕ್ಕಿಂತಲೂ ಅವನಿಗೆ ಒಂದು ಅಂದವನ್ನು ನೀಡುತ್ತೆ ಅಂತ. ಓಕೆ, ಅವನ ಯಾವ ವ್ಯಕ್ತಿಯಲ್ಲಿ ಕರುಣೆ ಇರುತ್ತೆ ಅವನು ಒಂದು ದೇವ ಸ್ವರೂಪನನ್ನಾಗಿ ಮಾಡುತ್ತೆ ಅಂತ. ದೆನ್ ದ ಮೇನ್ ಥೀಮ್ ಆಫ್ ದ ಪೊಯಮ್ ಈಸ್ ದ ಪವರ್ ಆಫ್ ಕಿಂಗ್ಸ್, ದ ಕ್ರುಯಲ್ಟಿ ಆಫ್ ಮೆನ್, ದ ಡಿವೈನ್ ಕ್ವಾಲಿಟಿ ಆಫ್ ಮರ್ಸಿ, ದ ಇಂಪಾರ್ಟೆನ್ಸ್ ಆಫ್ ವೆಲ್ತ್. ಇಲ್ಲಿ ನೋಡೋದಾದರೆ ದ ಡಿವೈನ್ ಕ್ವಾಲಿಟಿ ಆಫ್ ಮರ್ಸಿ ಈಸ್ ದ ರೈಟ್ ಆನ್ಸರ್. The poem highlights that the mercy is a divine virtue higher than earthly power or wealth. ಅಂದರೆ ಈ ಒಂದು ಕವನದ ಮುಖ್ಯ ವಿಷಯ ಅಂದರೆ ಏನು? ಕರುಣೆ ಒಂದು ದೈವಿ ಗುಣವಾಗಿದೆ, ಅದು ಭೌತಿಕ ಶಕ್ತಿ ಅಥವಾ ಧನಕ್ಕಿಂತಲೂ ಶ್ರೇಷ್ಠವಾಗಿದೆ ಅಂತ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಮೇನ್, ದಟ್ ಈಸ್ ಒನ್ ಮೋರ್ ಪೊಯಮ್ ದಟ್ ಈಸ್ ಗಿವನ್. ಈ ಒಂದು ಪೊಯಮು 2024 TET ಎಕ್ಸಾಮಿನೇಷನಲ್ಲಿ ಕೇಳಿದಂಥ ಒಂದು ಪ್ರಶ್ನೆಯಾಗಿದೆ. ಓಕೆ, just you can refer the question paper and go through it. When the humid shadows over all this starry spheres and the melancholy darkness gently weaves in rainy tears, what a bliss to press the pillow of a cottage chamber bed and lie listening to the patter
of the soft rain overhead. Every tinkle on the shingles as an echo in the heart, and 1,000 dreamy fancies into busy being start, and 1,000 recollections wave their air threads into oof, as I listen to the patter of the rain upon the roof. Now in memory comes my mother, as I used in years agone, to regard the darling dreamers ere she left them till the dawn. Oh, I feel her fond look on me as I list to this refrain, which is played upon the shingles by the patter of the rain ಅಂತ ಕೇಳಿದೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪೋಯಮ್. ಆ್ಯಂಡ್ ನೋಡಿ ಇದ್ರ ಮೇಲೆ ಯಾವ ರೀತಿ ಕ್ವೆಶನನ್ನು ಕೇಳಿದ್ದಾರೆ ಅಂತ ನೋಡೋದಾದರೆ, ದ ಫಸ್ಟ್ ಕ್ವೆಶನ್ ಈಸ್, ದ ಪೋಯಟ್ಸ್ ಮೂಡ್ ಚೇಂಜಸ್ ಟು ಹ್ಯಾಪಿ ವೆನ್. ಓಕೆ, ಇಲ್ಲಿ ಪೋಯಟ್ಸ್ ಮೂಡ್ ಚೇಂಜಸ್ ಟು ಹ್ಯಾಪಿ ಮೂಡ್ ವೆನ್ ಹಿ sees the humid shadows, sees starry spears, listen to the patter of the soft rain, sees the dark sky ಅಂತ ಕೇಳಿದ್ದಾರೆ. ಯಾವಾಗ ಕವಿಯ ಒಂದು ಮನಸ್ಸು ಬಹಳ ಸಂತೋಷದಿಂದ ಕೂಡಿರುತ್ತೆ, ಏನನ್ನು ನೋಡಿದಾಗ ಅವನ ಮನಸ್ಸು ಉಲ್ಲಾಸಗೊಳ್ಳುತ್ತೆ, ಸಂತೋಷಗೊಳ್ಳುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಏನಂತಂದರೆ, ವೆನ್ ಈ ಲಿಸನ್ಸ್ ಟು ದ ಪ್ಯಾಟರ್ ಆಫ್ ದ ಸಾಫ್ಟ್ ರೈನ್. ಯಾವಾಗ ಆ ಒಂದು ಸಾಫ್ಟ್ ರೈನಿನ ಮಳೆಯ ಸೌಂಡ್ ಬರ್ತಾ ಇದೆ ಅದನ್ನು ಕೇಳಿದಾಗ ಅವನಿಗೆ ಭಾಳ ಖುಷಿಯಾಗುತ್ತೆ. ಯಾಕೆ ಅಂತ ನೋಡೋದಾದರೆ, ದ ಪೋಯಮ್ ಡಿಸ್ಕ್ರೈಬ್ಸ್ ಅ ಚೇಂಜ್ ಟು ಎ ಬ್ಲಿಸ್ಫುಲ್ ಹ್ಯಾಪಿ ಮೂಡ್ ವೆನ್ ದ ಸ್ಪೀಕರ್ ಲೈಸ್ ಇನ್ ದ ಬೆಡ್ and listen to the patter of the soft rain overhead. Okay, the act of listening to the rain brings comfort and delight. So therefore option 3 is the right one. Then let's move on to the next question. That is, according to the poet, every drop of the water on the roof brings dreamy fancies, fear, curiosity, sleep. ಅಂದ್ರೆ ಪ್ರತಿಯೊಂದು ಮಳೆ ಹನಿಯು ಏನು ಬೀಳ್ತಾ ಇತ್ತು ಆ ಮನೆಯ ಮೇಲೆ, ಅದು ಅವನಿಗೆ ಒಂದು ಡ್ರೀಮಿ ಫ್ಯಾನ್ಸೀಸನ್ನು ನೆನಪಿಸ್ತಾ ಇತ್ತಾ, ಫಿಯರ್ ಬರ್ತಾ ಇತ್ತಾ, ಕ್ಯೂರಿಯಾಸಿಟಿ ಆಗ್ತಾ ಇತ್ತಾ, ಸ್ಲೀಪ್ ಬರ್ತಾ ಇತ್ತಾ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆನ್ಸರ್ ಯಾವುದು ಅಂತ ನೋಡೋದಾದರೆ, ದಟ್ಸ್ ನಥಿಂಗ್ ಬಟ್ ಡ್ರೀಮಿ ಫ್ಯಾನ್ಸೀಸ್. ಯಾಕೆ ಅಂತಂದರೆ, ದ ಸೆಕೆಂಡ್ ಸಂಡರ್ ಸೇಸ್ ದ್ಯಾಟ್ ಎವ್ರಿ ಟಿಂಕಲ್ ಆನ್ ದ ಶಿಂಗಲ್ಸ್ ಆಸ್ ಎನ್ ಎಕೋ ಇನ್ ದ ಹಾರ್ಟ್, and 1,000 dreamy fancies into busy being start. And that the poet directly links each drop or the tinkle to the awakening of dreamy fancies. So option 1 is the correct one anta helbodu. The next one is, the melancholy darkness gently weeps in rainy tears anta ide. This is an example for metaphor, simile, personification, alliteration ಅಂತ ಇದೆ. See, the melancholy darkness gently weeps in rainy tears. See, it's nothing but personification. ಯಾಕೆ ಅಂತ ನೋಡೋದಾದರೆ, personification is also a figures of speech. ಇಲ್ಲೇನಾಗುತ್ತೆ, ಜೀವ ಇಲ್ಲದಿರುವಂಥ ವಸ್ತುಗಳಿಗೆ ಜೀವ ಇದೆ ಅಂತ ಜೀವವನ್ನು ತುಂಬಿ ಹೇಳುವಂಥ, ಅಂದರೆ ನಿರ್ಜೀವ ವಸ್ತುಗಳಿಗೆ ಜೀವ ಇದೆ ಅಂತೇಳಿ ತುಂಬಿ ಹೇಳುವಂಥ ನಾವು ಏನು ಭಾಷೆಯನ್ನು ಉಪಯೋಗಿಸ್ತೀವಿ ಅದಕ್ಕೆ ಪರ್ಸೋನಿಫಿಕೇಶನ್ ಅಂತ ಕರಿತೀವಿ. ಇಲ್ಲಿ ದ ಲೈನ್, ದ ಮೆಲಂಕಲಿ ಡಾರ್ಕ್ನೆಸ್ ಜೆಂಟ್ಲಿ ವೀವ್ಸ್ ಇನ್ ರೇನಿ ಟೀಯರ್ಸ್ ಅಂತ. ಓಕೆ, ಏನು ಆ ಮೆಲಂಕಲಿ ಒಂದು ದುಃಖದಿಂದ ಕೂಡಿದಂಥ ಕತ್ತಲು ಅಳ್ತಾ ಇತ್ತು, ಮಳೆ ಬರುವಾಗ ಅಳ್ತಾ ಇತ್ತು, ಮಳೆಯಂತೆ ಕಣ್ಣೀರನ್ನು ಸುರಿಸ್ತಾ ಇತ್ತು ಅಂತ ಹೇಳಿದ್ದಾರೆ. ಸಿ, ಡಾರ್ಕ್ನೆಸ್ಸಿಗೆ ಜೀವ ಇರೋದಿಲ್ಲ, ಅದು ಅಳೋದು ಇಲ್ಲ. ಸೊ ಈ ಥರ ನಿರ್ಜೀವ ವಸ್ತುಗಳಿಗೆ ಜೀವ ತುಂಬಿ ಹೇಳಿದಾಗ ಅದಕ್ಕೆ ಒಂದು ಪರ್ಸೋನಿಫಿಕೇಶನ್ ಅಂತ ಹೇಳ್ಬೋದು. ಇಟ್ ಗಿವ್ಸ್ ದ ಡಾರ್ಕ್ನೆಸ್ ದ ಹ್ಯೂಮನ್ ಆ್ಯಕ್ಷನ್ ಆಫ್ ವೀಪಿಂಗ್. ಓಕೆ, ಅಟ್ರಿಬ್ಯೂಟಿಂಗ್ ಹ್ಯೂಮನ್ ಫೀಲಿಂಗ್ಸ್ ಆ್ಯಂಡ್ ಕ್ವಾಲಿಟೀಸ್ ಆರ್ ಆ್ಯಕ್ಷನ್ ಟು ದಿ ನಾನ್ ಹ್ಯೂಮನ್ ಬೀಯಿಂಗ್ಸ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್. ಓಕೆ, ದೇರ್ಫೋರ್ ಪರ್ಸೋನಿಫಿಕೇಶನ್ ಇಸ್ ದ ರೈಟ್ ಆನ್ಸರ್. ದ ನೆಕ್ಸ್ಟ್ ಒನ್ ಈಸ್, ಇರ್ ಮೀನ್ಸ್ ಅದರ ಮೀನಿಂಗು ಬಿಫೋರ್ ಅಂತಾಗುತ್ತೆ. ಲಿಸ್ಟ್ ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ದ ಪೋಯಮ್, ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಈಸ್ ಲಿಸ್ಟ್ ಸಮಥಿಂಗ್, ಲೀವ್ ಸಮಥಿಂಗ್, ಮೇಕ್ ನಾಯ್ಸ್, ಲಿಸನ್ ಸಮಥಿಂಗ್ ಅಂತ ಕೇಳಿದ್ದಾರೆ. ಇಲ್ಲಿ ಲಿಸ್ಟ್ ಅನ್ನುವಂಥದ್ದು ಮೀನಿಂಗ್ ಏನು ಅಂತ. ಸೊ ದ ರೈಟ್ ಆನ್ಸರ್ ಈಸ್ ಲಿಸನ್ ಸಮಥಿಂಗ್. ಹಿ ವಾಸ್ ಲಿಸ್ನಿಂಗ್ ಟು ದ ಸಮಥಿಂಗ್. ದ ಸ್ಟಾನ್ಸಾ ಕಂಟೈನ್ಸ್ ದ ಲೈನ್, ಆ್ಯಸ್ ಐ ಲಿಸ್ಟ್ ಟು ದಿಸ್ ರಿಫ್ರೇನ್. ಲಿಸ್ಟ್ ಅಂದರೆ ಕೇಳ್ತಾನೆ ಅವನು, ಆ ಧ್ವನಿಯನ್ನು ಕೇಳ್ತಾನಲ್ಲ,
ಓಕೆ ಇನ್ ಆರ್ಡರ್ ಪೊಯೆಟಿಕ್ ಫಾರ್ಮ್ ಅಂತ. ದ ಕರೆಕ್ಟ್ ಸೆನ್ಸ್ ಟು ಫೀಲ್ ಈಸ್ ಲಿಸನ್ ಅಂತ. ಸೊ ಹಾಗಾಗಿ ಇಲ್ಲಿ ಲಿಸನ್ ಸಮಥಿಂಗ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಕ್ವೆಶನ್ ಈಸ್ in the stanza, the last stanza, the poet describes dark night, sky, rainy night, mother. ಇಲ್ಲಿ ಒಂದು ಲಾಸ್ಟ್ ಸ್ಟಾಂಜಾದಲ್ಲಿ ಪೊಯೆಟ್ ಯಾರನ್ನ ಒಂದು ವರ್ಣಿಸ್ತಾನೆ ಅಂತ ಕೇಳಿದ್ದಾರೆ. ಹಿಯರ್ ದ ರೈಟ್ ಆನ್ಸರ್ ಈಸ್ ಈ ರಿಮೆಂಬರ್ಸ್ ಈಸ್ ಮದರ್ ಆ್ಯಂಡ್ ಡಿಸ್ಕ್ರೈಬ್ಸ್ ಹರ್. ತಾಯಿಯನ್ನು ನೆನಪಿಸ್ಕೊಂಡು ಅವಳನ್ನು ಗುಣಗಾನ ಮಾಡ್ತಾನೆ. ಯಾಕೆ ದ ಫೈನಲ್ ಸ್ಟಾಂಜಾ ಬಿಗಿನ್ಸ್ ನೌ ಇನ್ ಮೆಮರಿ ಕನ್ಸ್ ಮೈ ಮದರ್ ಅಂತ. ಅವನಲ್ಲಿ ಮಲಗಿದ್ದಾಗ ಅವರ ತಾಯಿಯ ಒಂದು ನೆನಪಾಗುತ್ತೆ. ಆ್ಯಂಡ್ ದ ಸ್ಟಾಂಜಾ ಡಿಸ್ಕ್ರೈಬ್ಸ್ ದ ಪೊಯೆಟ್ಸ್ ರಿಕಲೆಕ್ಷನ್ ಆಫ್ ಹಿಸ್ ಮದರ್ ಆ್ಯಂಡ್ ಅವರ್ ಫಾಂಡ್ ಲುಕ್. ತಾಯಿ ನೆನಪಿಸ್ಕೊಳ್ತಾನೆ, ಹೇಗೆ ತಾಯಿ ಅವನಿಗೆ ಒಂದು ಮುದ್ದಾದ ನೋಟವನ್ನು ತೋರಿಸ್ತಾ ಇದ್ಲು ಅನ್ನೋದನ್ನು ನಾವು ನೆನಪಿಸ್ಕೊಳ್ತಾನೆ. ದೇರ್ ಫಾರ್ ದ ಸ್ಟಾಂಜಾ primarily describes the mother, making option 4 is the right one. So next one is the poet's mother looked at him angrily, affectionately, sadly, strangely. It's obviously affectionately and the bala mamakaradinda ಪ್ರೀತಿಯಿಂದ ನೋಡುವಂಥದ್ದು. The poet is writes, oh I feel her fond look on me. Fond look ಅಂದ್ರೆ ಒಂದು indicates love and tenderness ಅಂತ. So ದ ಮದರ್ ಲುಕ್ಡ್ ಎಟ್ ಹಿಮ್ ಅಫೆಕ್ಷನೇಟ್ಲಿ ಅಂತ, ಭಾಳ ತಾಯಿ ಭಾಳ ಪ್ರೀತಿಯಿಂದ ಅವನನ್ನು ನೋಡಿದ್ಲು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ದ ವರ್ಡ್ಸ್ ದಟ್ ರೈಮ್ ವಿತ್ ಹಾರ್ಟ್ ಆ್ಯಂಡ್ ಊಫ್ ರೆಸ್ಪೆಕ್ಟಿವ್ಲಿ ಇನ್ ದ ಪೊಯಮ್ ಆರ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಹಾರ್ಟ್ ಆ್ಯಂಡ್ ಊಫ್ ಯಾವ ಗಿವನ್ ವರ್ಡ್ಗೆ ಒಂದಿಷ್ಟು ರೈಮ್ ಆಗ್ತವೆ ಅಂತ ಕೇಳಿದ್ದಾರೆ. ಓಕೆ, ಹಾರ್ಟ್ ಸ್ಟಾರ್ಟ್, oof roof. ಸೊ ದೇರ್ ಫೋರ್ ಆಪ್ಷನ್ ಇಲ್ಲಿ 4 ಆಗಬೇಕು, ಅದು 3 ಆಗಿದೆ. ಸೊ ಸ್ಟಾರ್ಟ್ ರೂಫ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಅಂತ. ಓಕೆ, ಸೊ ಸ್ಟಾರ್ಟ್ ಆ್ಯಂಡ್ ರೂಫ್. ದ ಪೊಯಮ್ಸ್ ಲೈನ್ಸ್ ಇನ್ಕ್ಲೂಡ್ ದ ವರ್ಡ್ಸ್ ಸ್ಟಾರ್ಟ್. ಓಕೆ, ಅದು ರೈಮ್ ಆಗುತ್ತೆ. ಸೊ ಹಾಗಾಗಿ ಸ್ಟಾರ್ಟ್ ಆ್ಯಂಡ್ ರೂಫ್ ಅನ್ನುವಂಥ ವರ್ಡ್ ಹಾರ್ಟ್ ಆ್ಯಂಡ್ ಊಫ್ಗೆ ರೈಮ್ ಆಗ್ತವೆ. ದಟ್ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಒನ್ ಈಸ್ ಲ್ಯಾಂಗ್ವೇಜ್ 2. ಇದು ಕೂಡ 2024 ಎಕ್ಸಾಮ್ TET ಎಕ್ಸಾಮಿನೇಷನಲ್ಲಿ ಕೇಳಿದ್ದು. ಓಕೆ, ಪೇಪರ್ 1ನಲ್ಲಿ 2 ಲ್ಯಾಂಗ್ವೇಜ್ ಇರ್ತವೆ, ಪೇಪರ್ 2ನಲ್ಲಿ ಕೂಡ 2 ಲ್ಯಾಂಗ್ವೇಜ್ ಅಷ್ಟು ಕೇಳ್ತಾರೆ. ಅವುಗಳನ್ನೆಲ್ಲವೂ ಇಲ್ಲಿ ಕೊಟ್ಟಿದ್ದೀನಿ. ಸೊ ಐ ಟ್ರಾವೆಲ್ಡ್ ಅಮಂಗ್ ದ ಅನ್ನೋನ್ ಮೆನ್ ಇನ್ ಲ್ಯಾಂಡ್ಸ್ ಬಿಯಾಂಡ್ ದ ಸೀ ನಾರ್ ಇಂಗ್ಲೆಂಡ್ ಡಿಡ್ ಐ ನೋ ಟಿಲ್ ದೆನ್ ವಾಟ್ ಲವ್ ಐ ಬೋರ್ ಟು ದೀ ಇಟ್ಸ್ ಪಾಸ್ಟ್ ದಟ್ ಮೆಲಂಕಲಿ ಡ್ರೀಮ್ nor will I quit thy shore a second time, for still I seem to love thee more and more. Among the mountains did I feel the joy of my desire, and she I cherished turned her wheel beside an English fire. Thy mornings served, thy nights concealed, the bower's veil Lucy played, and thine is too the last green field which Lax's eyes surveyed. Okay, this is also a very beautiful poem. Let's look at this one. ಯಾವ ರೀತಿ ಇದರ ಮೇಲೆ ಒಂದಿಷ್ಟು ಕ್ವೆಶನ್ ಅನ್ನು ಕೇಳಿದ್ದಾರೆ ಅಂತ ನೋಡಿದರೆ, ದ ಪೊಯೆಟ್ ಹ್ಯಾಡ್ ಲವ್ ಫಾರ್ ಈಸ್ ಫ್ರೆಂಡ್ಸ್, ಹೋಮ್ಲ್ಯಾಂಡ್, ಸಿ, ಮೌಂಟೇನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಯಾವುದು ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಹೋಮ್ಲ್ಯಾಂಡ್ ಅಂತ. ಅಂದರೆ ಒಂದು ಮಾತೃಭೂಮಿ, ತನ್ನ ಒಂದು ಸ್ವಂತ ಊರು ಏನಿರುತ್ತಲ್ಲ ಅದನ್ನು ನೆನಪಿಸ್ಕೊಳ್ತಾನೆ, ಇಲ್ಲಿ ಅದನ್ನು ಲವ್ ಮಾಡ್ತಾನೆ ಅಂತ. ಯಾಕೆ? ದ ಪೊಯೆಟ್ ರಿಯಲೈಸಸ್ ಹಿಸ್ ಲವ್ ಫಾರ್ ಇಂಗ್ಲೆಂಡ್ ಆಫ್ಟರ್ ಟ್ರಾವೆಲಿಂಗ್ ಅಬ್ರಾಡ್. ಓಕೆ, ಸೊ ನಾರ್ ಇಂಗ್ಲೆಂಡ್ ಡಿಡ್ ಐ ನೋ ಟಿಲ್ ದ್ಯಾನ್ ವಾಟ್ ಲವ್ ಐ ಬೋರ್ ಟು ದಿ ಮೀನ್ಸ್ ಯು ಮೀನ್ಸ್ ಇಟ್ ರೆಫರ್ಸ್ ಟು ದಿ ಹೋಮ್ಲ್ಯಾಂಡ್ ಅಂತ. ಓಲ್ಡ್ ಇಂಗ್ಲೀಷಲ್ಲಿ ದಿ ಮೀನ್ಸ್ ಯು ಅಂತ ಅರ್ಥ ಆಗುತ್ತೆ. ದ ಪೊಯಮ್ ಎಕ್ಸ್ಪ್ರೆಸಸ್ ಅಫೆಕ್ಷನ್ ಫಾರ್ ಹಿಸ್ ನೇಟಿವ್ ಲ್ಯಾಂಡ್, ನಾಟ್ ಫಾರ್ ಫ್ರೆಂಡ್ಸ್, ಸಿ ಆರ್ ಮೌಂಟೇನ್ಸ್. ಇಲ್ಲಿ ತನ್ನ ಸ್ನೇಹಿತರಿಗಾಗಿ ಅಲ್ಲ, ಅಥವಾ ಪರ್ವತ, ಸಮುದ್ರ, ನದಿಗಳಲ್ಲ, ಆದರೆ ತನ್ನ ಹೋಮ್ಲ್ಯಾಂಡಿಗೆ ಅವನು ಏನು ಮಾಡ್ತಾನೆ, ಲವ್ ಮಾಡ್ತಾನೆ. ಹೆನ್ಸ್ ಹೋಮ್ಲ್ಯಾಂಡ್ ಇಂಗ್ಲೆಂಡ್ ಈಸ್ ದ ರೈಟ್ ಒನ್. ದೆನ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಇನ್ ದಿಸ್ ಪೋಯಮ್ ವಿ ಕ್ಯಾನ್ ಸಿ ದ್ಯಾಟ್ ದ ಪೋಯೆಟ್ ಈಸ್ ಹ್ಯಾವಿಂಗ್ ಎ ಫೀಲಿಂಗ್ ಆಫ್, ಇಲ್ಲಿ ಕವಿಗೆ ಯಾವ ಒಂದು ಭಾವನೆ ಇದೆ ಅಂತ ಕೇಳಿದರೆ, ಹ್ಯಾಪಿನೆಸ್, ಹೋಮ್ ಸಿಕ್ನೆಸ್, ಕ್ಯೂರಿಯಾಸಿಟಿ, ಲವ್ ಟುವರ್ಡ್ಸ್ ನೇಚರ್ ಅಂತ ಕೇಳಿದ್ದಾರೆ. ಇಲ್ಲಿ ಆಸ್ ವಿ ಆಲ್ರೆಡಿ ಸ್ಟಡಿ ದ ಫಸ್ಟ್ ಕ್ವೆಶನ್ ಆ್ಯಂಡ್ ವಿ ಹ್ಯಾವ್ ರೆಡ್ ದ ಪೋಯಮ್, ಇಟ್ ಈಸಿ ಟು ಫೈಂಡ್ ಇಟ್ ಔಟ್ ದ್ಯಾಟ್
ದ ಪೋಯಟ್ ಈಸ್ ಹ್ಯಾವಿಂಗ್ ಎ ಫೀಲಿಂಗ್ ಆಫ್ ಹೋಮ್ ಸಿಕ್ನೆಸ್ ಇತ್ತು ಅವನಿಗೆ. ಓಕೆ, ಒಬ್ಬೊಬ್ಬರಿಗೆ ಮನೆ ಬಿಟ್ಟು ದೂರ ಹೋದರೆ ಇರಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಹೋಮ್ ಸಿಕ್ನೆಸ್ ಅಂತ ಕರಿತೀವಿ. ಮನೆಯಲ್ಲಿ ಸದಾ ಇರುವಂಥದ್ದು, ನೆನಪಿಸ್ಕೊಳ್ಳುವಂಥದ್ದು ಅಂತ. ಮೀನ್ಸ್ ಹಿಯರ್ ದ ಪೋಯಟ್ಸ್ ಲೈನ್ಸ್ ಶೋ ಲಾಂಗಿಂಗ್ ಫಾರ್ ಹಿಸ್ ಕಂಟ್ರಿ ಫೆಲ್ಟ್ ಆಫ್ಟರ್ ಬೀಯಿಂಗ್ ಅವೇ. ಅವನು ಯಾವಾಗ ತನ್ನ ದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗಿರ್ತಾನೆ, ಆವಾಗ ಆ ದೇಶದ, ಆ ನೆಲದ, ತನ್ನ ಮಾತೃಭೂಮಿಯ ಅವನಿಗೆ ನೆನಪಾಗುತ್ತೆ. ಸೊ ಅವಾಗ ಇದನ್ನು ಹೇಳುವಂಥದ್ದು. ಓಕೆ, ಅಮಂಗ್ ಅನ್ನೌನ್ ಮ್ಯಾನ್ ಇನ್ ಲ್ಯಾಂಡ್ಸ್ ಬಿಯಾಂಡ್ ದ ಸಿ ಅಂತ ಕೇಳಿದ್ದಾನೆ. ಸಮುದ್ರದಾಚೆ ಎಲ್ಲೋ ಬೇರೆ ದೇಶಗಳಿಗೆ ಹೋಗಿದಾಗ, ನಾವು ಅಷ್ಟೇ ನೋಡಿ, ಬೇರೆ ಬೇರೆ ದೇಶಕ್ಕೆ ಹೋದಾಗ ಅವಾಗ ನಮ್ಮ ಇಂಡಿಯಾ ನನ್ನೂರು ಅನ್ನೋವಂಥದ್ದು ಒಂದು ಅಭಿಮಾನ, ಪ್ರೀತಿ, ನೆನಪು ಬಂದೇ ಬರುತ್ತೆ. ಸೊ ಇನ್ ದ್ಯಾಟ್ ಸೆನ್ಸ್. ಓಕೆ, ಹಾಗಾಗಿ ಹೋಮ್ ಸಿಕ್ನೆಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ದ ನೆಕ್ಸ್ಟ್ ಕ್ವೆಶನ್ ಈಸ್ ಟು ಲವ್ ದಿ ಮೋರ್ ಆ್ಯಂಡ್ ಮೋರ್. ಇನ್ ದಿಸ್ ಲೈನ್ ದಿ ರೆಫರ್ಸ್ ಟು ಅಂತ ಕೇಳಿದ್ದಾರೆ. As I said, the means England, Lucy, his friends, his dream. It's nothing but you. That's England anta. Okay, in the line to love thee more and more. Okay, you ಅನ್ನುವಂಥ, ನೀನು ಅನ್ನುವಂಥದ್ದು ಯಾರಿಗೆ ಸಂಬಂಧಿಸಿದೆ ಅಂದರೆ ಇಂಗ್ಲೆಂಡ್ ಅನ್ನೋರಿಗೆ ಸಂಬಂಧಿಸಿದೆ. The pronoun thee refers back to the earlier address. Now England, did I know till then what love I bore to thee? Here the speaker is addressing England directly. So England is the referential. Next one. The phrase English fire means love for Lucy, love for England, love for mountains, love for sea ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಯಾವುದು ಅಂತ ನೋಡೋದಾದರೆ, ಇಟ್ಸ್ ನಥಿಂಗ್ ಬಟ್ ದ ಲವ್ ಫಾರ್ ಇಂಗ್ಲೆಂಡ್. ಸಿ, I cherished turned her wheel beside an English fire. Here English fire means the English heart, means the domestic warmth, and the home in England. Placing Lucy beside an English fire connects the beloved with the poet's English home and its comforts. Thus it points to the ties with his homeland. Okay, that's love for England. Then next one is ದ ರೈಮ್ ಸ್ಕೀಮ್ ಆಫ್ ದ ಪೊಯಮ್ ಈಸ್. ಸ್ನೇಹಿತರೆ, ಇದ್ರ ಮೇಲೂ ಕೂಡ ಒಂದು ಕ್ವಶನ್ ಆಲ್ಮೋಸ್ಟ್ ಫಿಕ್ಸ್ ಇರುತ್ತೆ. ರೈಮ್ ಸ್ಕೀಮ್ ಅಂದರೆ ಇಟ್ಸ್ ವೆರಿ ಈಸಿ ಟು ಫೈಂಡ್ ಇಟ್ ಔಟ್. ಅಂದರೆ ಕೊಟ್ಟಿರೋ ಒಂದು ಪೊಯಮಲ್ಲಿ ರೈಮ್ ಸ್ಕೀಮ್ ಯಾವುದು ಅಂತ ಕೇಳಿದ್ದಾರೆ. ರೈಮ್ ಸ್ಕೀಮ್ ಅಂದರೆ ಹೇಗಿರುತ್ತೆ ಅಂತ ನಾನು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡೋದ್ರ ಮುಖಾಂತರ ನಿಮಗೆ ಹೇಳ್ತೀನಿ. ಈ ಒಂದು ಪರ್ಟಿಕ್ಯುಲರ್ ಪೊಯಮಲ್ಲಿ ಏನಿದೆ ಅಂತಂದರೆ ಅದು ಎ ಬಿ ಪ್ಯಾಟರ್ನಲ್ಲಿ ಇದೆ. ಯಾಕೆ ಅಂತ ನಾನು ನಿಮ್ಗೆ ಇವಾಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿ ದಟ್ ಈಚ್ ಕ್ವಾರ್ಟ್ರೇನ್ ಫಾಲೋಸ್ ದ ಪ್ಯಾಟರ್ನ್ ವೇರ್ ಲೈನ್ 1 ರೈಮ್ಸ್ ವಿತ್ ಲೈನ್ 3. ಅಂದರೆ ಮೊದಲನೇ ಲೈನಲ್ಲಿ ಕೊನೆಯ ಪದ, ಮೂರನೇ ಲೈನಲ್ಲಿ ಇರತಕ್ಕಂಥ ಕೊನೆಯ ಪದ ಒಂದೇ ಏನಿರ್ತವೆ ಪ್ಯಾಟರ್ನಲ್ಲಿದೆ. ಆ ಪ್ಯಾಟರ್ನಲ್ಲಿದೆ. ಮೊದಲಿಗೆ ಫಸ್ಟ್ ಲೈನಲ್ಲಿ ಕೊನೆಯ ಪದ ಯಾವ ಪ್ಯಾಟರ್ನಕ್ಕೆ ನಾವು ಒಂದು ಅಲ್ಫಾಬೆಟಿಕಲ್ ಆರ್ಡರ್ ಎ ಅಂತ ಕೊಡ್ತೀವಿ. ಓಕೆ, ಅದೇ ಪ್ಯಾಟರ್ನು ಮುಂದೆ ಎಲ್ಲೇ ಬಂದರೂ ಕೂಡ ಅದೇ ಲೆಟ್ರ್ ಎ ಅನ್ನು ಬಳಸಬೇಕು. ಓಕೆ, ಸೊ ನೆಕ್ಸ್ಟು ಫಸ್ಟ್ ಲೈನಲ್ಲಿ ಒಂದು ಲೆಟರ್ ಇದೆ. ಇಲ್ಲಿ ಎಕ್ಸಾಂಪಲ್ ನಾನು ತೋರಿಸ್ತೇನೆ ನಿಮಗೆ. ಲುಕ್ ಎಟ್ ದಿಸ್ ಒನ್. ಇಲ್ಲಿ ಐ ಟ್ರಾವೆಲ್ಡ್ ಅಮಂಗ್ ಅನ್ನೌನ್ ಮೆನ್. ಓಕೆ, ಇದಕ್ಕೆ ನಾನು ಎ ಅಂತ ಕೊಟ್ಟಿದ್ದೀನಿ ಫಸ್ಟ್ ಲೈನಲ್ಲಿ. ಮೆನ್ ಎ ಇದೆ. ಇನ್ ಲ್ಯಾಂಡ್ಸ್ ಬಿಯಾಂಡ್ ದ ಸಿ, ಇಲ್ಲಿ ಸಿ ಅನ್ನುವಂಥದ್ದು ಬೇರೆ ಇದೆ ಕೊನೆಯ ಪದ, ಹಾಗಾಗಿ ಬಿ ಕೊಟ್ಟಿದ್ದೀನಿ. ಓಕೆ, ಇನ್ ಥರ್ಡ್ ಇದರಲ್ಲಿ ನೋಡಿ, ನಾರ್ ಇಂಗ್ಲೆಂಡ್ ಡಿಡ್ ಐ ನೋ ಟಿಲ್ ದೆನ್ ಮೆನ್ ದೆನ್, ಇಲ್ಲಿ ಕೂಡ ಸೇಮ್ ಇರೋದ್ರಿಂದ ಎ ಅನ್ನುವಂಥ ಒಂದು ರೈಮ್ ಸ್ಕೀಮನ್ನು ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಫೋರ್ತ್ ಲೈನಲ್ಲಿ ವಾಟ್ ಲವ್ ಐ ಬೋರ್ ಟು ದಿ, ಸಿ ದಿ ಸೇಮ್ ಇರೋದ್ರಿಂದ ಇಲ್ಲಿನೂ ಕೂಡ ಬಿ ಫಾಲೋ ಆಗುತ್ತೆ. ಹಾಗಾಗಿ ಇದ್ರದ್ದು ಒಂದು ರೈಮ್ ಸ್ಕೀಮ್ ಪ್ಯಾಟರ್ನ್ ಆಗುತ್ತೆ ಎ ಬಿ ಅನ್ನುವಂಥದ್ದು ಸರಿಯಾದ ಆಯ್ಕೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ a second time for still I seem, the figure of speech used in this line is ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಫಿಗರ್ ಆಫ್ ಸ್ಪೀಚ್ ಯಾವ್ದು ಯೂಸ್ ಮಾಡಿದ್ದಾರೆ? ಎ ಸೆಕೆಂಡ್ ಟೈಮ್ ಫಾರ್ ಸ್ಟಿಲ್ ಐ ಸೀಮ್. ಇಲ್ಲಿ ಸ ಅನ್ನುವಂಥ ಸೌಂಡು 2-3 ಸರಿ ರಿಪೀಟ್ ಆಗಿರೋದ್ರಿಂದ ಇಟ್ಸ್ ನಥಿಂಗ್ ಬಟ್ ಅಲ್ಲಿಟರೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಇನ್ ಡೀಟೇಲ್ ಆಗಿ ಯು ಕ್ಯಾನ್ ರೆಫರ್ ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಡಿಸ್ಕಷನ್ ಮಾಡೋಣ. ಸೊ ಇಲ್ಲಿ ಅಲ್ಲಿಟ್ರೇಷನ್ ಅಂತೂ ಸರಿಯಾದ ಒಂದು ಆಯ್ಕೆ ಆಗಿತ್ತು. ಯಾಕೆ ಅಂತ ನೋಡೋದಾದರೆ, ದ ಫ್ರೇಸ್ ಎ ಸೆಕೆಂಡ್ ಟೈಮ್ ಫಾರ್ ಸ್ಟಿಲ್ ಐ ಸೇಮ್ ರಿಪೀಟ್ಸ್ ದ ಇನಿಷಿಯಲ್ ಎಸ್ ಸೌಂಡ್. ಓಕೆ,
ದೆನ್ ಸ್ಟಿಲ್, ಸೇಮ್. ಓಕೆ, ಈ ಥರ ಒಂದು ಇಟ್ಸ್ ಎನ್ ಎಕ್ಸಾಂಪಲ್ ಆಫ್ ಅಲಿಟ್ರೇಷನ್. Alliteration is repetition of consonant sounds at the beginning of neighboring words, and it's not a simile or metaphor, or nor does it represent synecdoche. Synecdoche ಅಂದರೆ ಪಾರ್ಟ್ ಟು ಹೋಲ್ ಆ್ಯಂಡ್ ಹೋಲ್ ಟು ಪಾರ್ಟ್ ಇರುತ್ತೆ. ಮೆಟಾಫರ್ ಅಂದರೆ ಇಂಪ್ಲೈಡ್ ಸಿಮಿಲಿ ಇರುತ್ತೆ. ಸೊ ಅವು ಯಾವುದು ಅಲ್ಲ. ಇಲ್ಲಿ ಸರಿಯಾದಂಥದ್ದು ಅಲಿಟ್ರೇಷನ್ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ಈಸ್ the word in the poem that gives the meaning a deep feeling of sadness that lasts for a long time ಅಂತ ಕೇಳಿದೆ. ಕನ್ಸೇಲ್, ಮೆಲಂಕಲಿ, ಚೆರಿಶ್ಡ್, ಶ್ರೀವ್ಡ್. ಇಲ್ಲಿ ಸರಿಯಾದಂಥ ಆಯ್ಕೆ ದಟ್ ಈಸ್ ಮೆಲಂಕಲಿ ಅಂತ ಹೇಳ್ಬೋದು. ಮೆಲಂಕಲಿ ಮೀನ್ಸ್ ಸ್ಯಾಡ್ನೆಸ್ ಅಂತ. ಓಕೆ, ಸೊ ದ ವರ್ಡ್ ಮೆಲಂಕಲಿ ಲಿಟ್ರಲಿ ಮೀನ್ಸ್ ಎ ಡೀಪ್ ಲಿಂಗರಿಂಗ್ ಸ್ಯಾಡ್ನೆಸ್. ಇನ್ ದ ಪೋಯಮ್ ದ ಪೊಯೆಟ್ ರೆಫರ್ಸ್ ದಟ್ ಮೆಲಂಕಲಿ ಡ್ರೀಮ್ ಅಂತ, ಒಂದು ದುಃಖದಿಂದ, ನೋವಿನಿಂದ ಕೂಡಿದಂಥ ಒಂದು ಕನಸು ಅಂತ ಹೇಳ್ತಾನೆ. ಸೊ ಹಾಗಾಗಿ ದಟ್ ಈಸ್ ಮೆಲಂಕಲಿ ಅನ್ನುವಂಥದ್ದು. ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಚೂಸ್ ದ ಕರೆಕ್ಟ್ ಮೀನಿಂಗ್ ಅಂತ. ಇಲ್ಲಿ ಒಂದು ಫ್ರೇಸ್ ಒಂದು ಕೊಟ್ಟಿದ್ದಾರೆ. ಆ ಫ್ರೇಸದ್ದು ಒಂದು ಮೀನಿಂಗು ಏನು ಅಂತ ಕೇಳಿದ್ದಾರೆ. ಹಿಟ್ ದ ನೇಲ್ ಆನ್ ದ ಹೆಡ್ ಅಂತ, ಅಂದರೆ ಒಂದು ಪ್ರೊವರ್ಬ್ ಅಂತೀವಿ ನೋಡಿ, ಗಾದೆ ಮಾತು ಟೈಪ್ ಇದೆ. ಇಲ್ಲಿ ಹಿಟ್ ದ ನೇಲ್ ಆನ್ ದ ಹೆಡ್ ಅಂತಂದರೆ ಅದ್ರ ಮೀನಿಂಗ್ ಏನು ಅಂತ ಕೇಳಿದ್ದಾರೆ. ಟು ಡೂ ಸಮಥಿಂಗ್ ಬ್ಲೈಂಡ್ಲಿ, ಟು ಸೇ ದ ಎಕ್ಸಾಕ್ಟ್ ಥಿಂಗ್, ಟು ಕಾಸ್ ಟ್ರಬಲ್, ಟು ಮಿಸ್ ದ ಪಾಯಿಂಟ್ ಅಂತ. ಇಲ್ಲಿ ಹಿಟ್ ದ ನೇಲ್ ಆನ್ ದ ಹೆಡ್ ಅನ್ನುವಂಥದ್ದು ಟು ಸೇ ದ ಎಕ್ಸಾಕ್ಟ್ ಥಿಂಗ್ ಅಂತ, ಅಂದರೆ ಏನು ಇರುತ್ತೆ ಅದನ್ನೇ ಹೇಳುವಂಥದ್ದು ಅಂತ. ಓಕೆ, ಅದಕ್ಕೆ ಹೇಳ್ತಾರೆ ನೋಡಿ, ಮಳೆ ಹೊಡೆಯೋದು ಅಂತ ಇಂಗ್ಲೀಷ್ನಲ್ಲಿ. ಅಂದರೆ ವಿಚಾರವನ್ನು ನಿಖರವಾಗಿ ಆ್ಯಸ್ ಇಟ್ ಈಸ್ ಹೇಳುವಂಥದ್ದಕ್ಕೆ ಹಿಟ್ ದ ನೇಲ್ ಆನ್ ದ ಹೆಡ್ ಅಂತ. ಓಕೆ, ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ರಿಲೇಟಿವ್ ಪ್ರೊನೌನ್ ಅಂತ ಕೇಳಿದ್ದಾರೆ. ದಿಸ್ ಈಸ್ ದ ಬಾಯ್ ಡ್ಯಾಶ್ ಒನ್ ದ ರೇಸ್, ಹೂಮ್, ವಿಚ್, ಹೂ, ಹೂಸ್. ಇಲ್ಲಿ ಸರಿಯಾದಂಥದ್ದು ಹೂ ಒನ್ ದ ರೇಸ್ ಅನ್ನುವಂಥದ್ದು. ಹೂ ಅನ್ನುವಂಥದ್ದು ಇಲ್ಲಿ ಒಂದು ರಿಲೇಟಿವ್ ಪ್ರೊನೌನ್ ಆಗಿರುತ್ತೆ. ಸೊ ಹಾಗಾಗಿ ನಾವು ವ್ಯಕ್ತಿ ವೆನ್ ವಿ ರೆಫರ್ ಎ ಪರ್ಸನ್, ಓಕೆ, ಅವಾಗ ವ್ಯಕ್ತಿ ಇದ್ದಾಗ, ಒಂದು ಸ್ಥಾನದಲ್ಲಿದ್ದಾಗ ಅದನ್ನು ನಾವು ಯೂಸ್ ಮಾಡ್ತೀವಿ ಹೂ ಅನ್ನುವಂಥದ್ದು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಫೈಂಡ್ ದ ಎರರ್ ಅಂತ ಕೇಳಿದ್ದಾರೆ. ಈಚ್ ಆಫ್ ದ ಗರ್ಲ್ಸ್ ಆರ್ ರೆಡಿ. ಇಲ್ಲಿ ಈಚ್ ಆಫ್ ದ ಗರ್ಲ್ಸ್ ಆರ್ ರೆಡಿ ಅನ್ನೋ ಒಂದು ಸೆಂಟೆನ್ಸ್ ಇದೆ. ಅಲ್ಲಿ ಯಾವುದರಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ನಾನು ಇಲ್ಲಿ ಏನು ಮಾಡಿದೆ, ಈಚ್ ಆಫ್ ದ ಗರ್ಲ್ಸ್ ಆರ್ ಅಂತ ಕೇಳಿದ್ದಾರೆ. ಇಲ್ಲಿ ಎರರ್ ಇರುವಂಥದ್ದು ಆರಲ್ಲಿ. ಅದು ಒಂದು ಸರ್ಕಲ್ ಮಾಡಿದ್ದೀನಿ. ಯಾಕೆ ಅಂತ ನೋಡೋದಾದರೆ, ಸಿ ಆರ್ ಅನ್ನುವಂಥದ್ದು ತಪ್ಪಿದೆ. ಹಾಗಾದರೆ ಅಲ್ಲಿ ಏನು ಬರಬೇಕಾಗಿತ್ತು ಅಂತ ನೋಡೋದಾದರೆ ಈಸ್ ಬರಬೇಕಾಗಿತ್ತು ಅಲ್ಲಿ. ಯಾಕೆ ಅಂದರೆ ಈಚ್ ಅನ್ನುವಂಥದ್ದು ಒಂದು ಸಿಂಗ್ಯುಲರ್ ನೌನನ್ನು ರಿಪ್ರೆಸೆಂಟ್ ಮಾಡೋದ್ರಿಂದ ಈಚ್ ಆಫ್ ದ ಗರ್ಲ್ಸ್, ಪ್ರತಿಯೊಬ್ಬ ಹುಡುಗಿ ಅಂತ ಅರ್ಥ. ಓಕೆ, ಈಚ್ ಆಫ್ ದ ಗರ್ಲ್ಸ್ ಅನ್ನುವಂಥದ್ದು. ಹಾಗಾದಾಗ ಇಲ್ಲಿ ಈಚ್ ಅನ್ನುವಂಥದ್ದು ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಏನು ಬರಬೇಕು, ಅಲ್ಲಿ ಸಿಂಗ್ಯುಲರ್ ಒಂದು ಹೆಲ್ಪಿಂಗ್ ವರ್ಡ್ ಇರಬೇಕು. ಸೊ ಹಾಗಾಗಿ ಈಸ್ ರೆಡಿ ಅಂತ, ಈಚ್ ಆಫ್ ದ ಗರ್ಲ್ಸ್ ಈಸ್ ರೆಡಿ ಅಂತ ಆಗಬೇಕಲ್ಲಿ. ಸೊ ನೆಕ್ಸ್ಟ್ ಒನ್ ಈಸ್ ಐಡೆಂಟಿಫೈ ದ ಕರೆಕ್ಟ್ ಕಂಪೇರೇಟಿವ್ ಫಾರ್ಮ್. ಓಕೆ, ಸಿ ಈಸ್ ಡ್ಯಾಶ್ ದ್ಯಾನ್ ಹರ್ ಸಿಸ್ಟರ್. ಸಿ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಹರ್ ಸಿಸ್ಟರ್ ಅನ್ನುವಂಥದ್ದು. ಪಾಸಿಟಿವ್, ಕಂಪೇರೇಟಿವ್, ಸೂಪರ್ಲೇಟಿವ್ ಡಿಗ್ರೀಸ್ ಇದೆ. ಇದ್ರ ಮೇಲೆ ಕೂಡ ಯೂಟ್ಯೂಬಲ್ಲಿ ವಿಡಿಯೋ ಇದೆ, ದಯವಿಟ್ಟು ಅದನ್ನು ನೋಡಿ ತಾವು ತಿಳ್ಕೊಬೋದು. ಓಕೆ, ಸೊ ಇಲ್ಲಿ ಮೋರ್ ಬ್ಯೂಟಿಫುಲ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ನಮಗೆ ಗೊತ್ತಿದೆ ಇನ್ನೂ ಕೆಲವೊಂದಿಷ್ಟು ಅಡ್ಜೆಕ್ಟಿವ್ ಇರ್ತವೆ ಮೋರ್ ಜೊತೆ ಯೂಸ್ ಆಗುವಂಥದ್ದು. ಅದು ಮೋರ್ ಇಂಟೆಲಿಜೆಂಟ್, ಮೋರ್ ಫೇಮಸ್, ಮೋರ್ ಹ್ಯಾಂಡ್ಸಮ್, ಮೋರ್ ಇಂಪಾರ್ಟೆಂಟ್, ಈ ಥರದ್ದು ಅಡ್ಜೆಕ್ಟಿವ್ ಜೊತೆ ನಾವು ಮೋರ್ ಅನ್ನುವಂಥ ವರ್ಡನ್ನು ಯೂಸ್ ಮಾಡ್ತೀವಿ. ಇದು ಕಂಪೇರೇಟಿವ್ ಡಿಗ್ರಿನಲ್ಲಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಚೂಸ್ ದ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಕೇಳಿದ್ದಾರೆ. ಹಿ ಈಸ್ ಆ್ಯಂಗ್ರಿ ಡ್ಯಾಶ್ ಮೀ ಅಂತ ಇದೆ. ಇಲ್ಲಿ ವಿತ್, ಎಟ್, ಆನ್, ಬೈ ಕೇಳಿದ್ದಾರೆ. ಇಲ್ಲಿ ಒಂದು ಸರಿಯಾದಂಥ ಆಯ್ಕೆ ಈಸ್ ಆ್ಯಂಗ್ರಿ ವಿತ್ ಮೀ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ಯಾಕೆ ಅಂತ ನೋಡೋದಾದರೆ, ಸೊ ವೆನ್ ವಿ ಟಾಕ್ ಅಬೌಟ್ ಪರ್ಸನ್, ಒಬ್ಬ ವ್ಯಕ್ತಿಯ ಮೇಲೆ ಕೋಪವನ್ನು ತೋರಿಸ್ತಾ ಇದೆ. ಹಿ ಈಸ್ ಆ್ಯಂಗ್ರಿ ವಿತ್ ಮೀ, ಇಲ್ಲಿ ಪರ್ಸನ್ ಬಗ್ಗೆ ಇರೋದ್ರಿಂದ ವಿತ್ ಆಗುತ್ತೆ. ಸೊ ಮತ್ತು ಇನ್ನೂ ಕೂಡ ನಾವು ಎಟ್, ಈಸ್ ಆ್ಯಂಗ್ರಿ ಎಟ್ ಮೀ ಅನ್ನುವಂಥದ್ದು ರೈಟ್ ಆಗುತ್ತೆ. ಆದರೆ ಇಲ್ಲಿ ಮೋರ್ ಫಾರ್ಮಲ್ ಆಗಿ ಬರುವಂಥದ್ದು ದಿಸ್ ಒನ್. ಓಕೆ, ಆ್ಯಂಗ್ರಿ ವಿತ್, ಓಕೆ, ಪರ್ಸನ್ ಮೀನ್ಸ್ ಸಮ್ ಒನ್ ಫೀಲ್ಸ್ ಅಪ್ಸೆಟ್ ಆರ್ ಡಿಸ್ಪ್ಲೀಸ್ಡ್ ಎಟ್ ಎ ಪರ್ಸನ್ ಅಂತ. ಈಸ್ ಆ್ಯಂಗ್ರಿ ವಿತ್ ಮೀ ಅಂತದ್ದು. ಓಕೆ, ಸೊ ಇಲ್ಲಿ ಆ್ಯಸ್ ಐ ಸೆಡ್ ಈ ಆ್ಯಂಗ್ರಿ ಎಟ್ ಮೀನು ಕೂಡ ಅಂತಾರೆ, ಬಟ್ ಅದು ಕೂಡ ನಾಟ್ ರಾಂಗ್. ಆದರೆ ಇಲ್ಲಿ ಆಯ್ಕೆ ಅಂತ ಆಗುವಂಥದ್ದು ಆಪ್ಟ್ ಅನ್ನುವಂಥದ್ದು ವಿತ್ ಅಂತ ಆಗುತ್ತೆ. ಸೊ ಹಾಗಾಗಿ ಲೆಟ್ಸ್ ಈಸ್ ಆ್ಯಂಗ್ರಿ ಎಟ್ ಮೀ ಅಂತ ಹೇಳ್ತೀವಿ, ಎಕ್ಸೆಪ್ಟೇಬಲ್ ಇದು ಕೂಡ. ಸೊ ಆ್ಯಂಗ್ರಿ ಅಬೌಟ್, ಆ್ಯಂಗ್ರಿ ಓವರ್ ಥಿಂಗ್ಸ್, ಸಿಚುವೇಶನ್ ಈಸ್ ಯೂಸ್ಡ್ ವೆನ್ ದ ಆ್ಯಂಗರ್ ಈಸ್ ಅಬೌಟ್ ಎನ್ ಇವೆಂಟ್, ಆ್ಯಕ್ಷನ್, ಸಿಚುವೇಶನ್ ಆರ್ ನಾಟ್, ಈ ಥರ ಇದ್ದಾಗ ಆ್ಯಂಗ್ರಿ ಅಬೌಟ್ ಅಂತ ಯೂಸ್ ಮಾಡ್ಬೋದು. ಇವೆಂಟ್ ಬಗ್ಗೆ, ಆ್ಯಕ್ಷನ್ ಬಗ್ಗೆ ಇದ್ದಾಗ.
ಸೊ ನೆಕ್ಸ್ಟ್ ಆಪ್ಷನ್ ಈಸ್ ಓಕೆ, ನಾ ಕೊಟ್ಟಿದ್ದೆ ಎಕ್ಸ್ಪ್ಲನೇಷನ್ ಯಾಕೆ ಅಂತ. ಓಕೆ, ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಚೂಸ್ ದ ಕರೆಕ್ಟ್ ಸಿನಾನಿಮ್ ಫಾರ್ ಗ್ಲ್ಯಾಡ್ ಅಂತ. ಓಕೆ, ಗ್ಲ್ಯಾಡ್ ಅಂದರೆ ಅದರ ಒಂದು ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಸ್ಯಾಡ್, ಹ್ಯಾಪಿ, ಆ್ಯಂಗ್ರಿ, ವರಿಡ್. ಇಲ್ಲಿ ಸರಿಯಾದಂಥ ಆಯ್ಕೆ ಒಂದು ಹ್ಯಾಪಿ ಅನ್ನುವಂಥದ್ದಾಗುತ್ತೆ. ಸೊ ಗ್ಲ್ಯಾಡ್, ಹ್ಯಾಪಿ, ಇದು ಸಿನಾನಿಮ್ಸು ಆ್ಯಂಟಾನಿಮ್ಸು ಕೂಡ ನೀವು ವಿಡಿಯೋ ಇದೆ, ಜಸ್ಟ್ ಯು ಕ್ಯಾನ್ ವಾಚ್ ಇಟ್ ಆ್ಯಂಡ್ ಲರ್ನ್ ಆ್ಯಂಡ್ ಮೇಕ್ ಎ ಲಿಸ್ಟ್ ಆಫ್ ಮೆನಿ ವರ್ಡ್ಸ್ ಆ್ಯಂಡ್ ಪ್ರಿಪೇರ್ ಫಾರ್ ದಿ ಎಕ್ಸಾಮ್ ಅಂತ. ಓಕೆ, ಅದರ ನೆಕ್ಸ್ಟ್, if you had told me I dash helped you, the correct word or words are, ಇಲ್ಲಿ will, would have, will have ಅಂತ ಕೇಳಿದೆ. ಈ ಕ್ವಶನ್ನು ಒಂದು ಇಫ್ ಕ್ಲಾಸ್ ಮೇಲಿದೆ. ಇಫ್ ಕ್ಲಾಸಲ್ಲಿ 3 ಕಂಡೀಷನ್ಸ್ ಬರ್ತವೆ, ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಅಂತ ಬರುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸು ಇಫ್ ಯು ಹ್ಯಾಡ್ ಅಂತ ಪಾಸ್ಟ್ ಪರ್ಫೆಕ್ಟಲ್ಲಿರೋದ್ರಿಂದ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಆಫ್ ದ ಸೆಂಟೆನ್ಸಲ್ಲಿ ಏನು ಬರುತ್ತೆ, ವುಡ್ ಹ್ಯಾವ್ ಅಥವಾ ಕುಡ್ ಹ್ಯಾವ್, ವುಡಂಟ್ ಹ್ಯಾವ್, ಕುಡಂಟ್ ಹ್ಯಾವ್ ಇರುತ್ತೆ. ಇಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ವುಡ್ ಹ್ಯಾವ್ ಅನ್ನುವಂಥದ್ದು ಒಂದು ಸರಿಯಾದ ಆಯ್ಕೆ ಇದೆ. ಇಫ್ ಯು ಹ್ಯಾಡ್ ಟೋಲ್ಡ್ ಮೀ ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು ಅಂತ ಒಂದು ಸರಿಯಾದ ಆಯ್ಕೆ ಆಗುತ್ತೆ. ಸೊ ಹಾಗಾಗಿ ದಟ್ ಈಸ್ ಆಸ್ ಐ ಸೆಡ್. ಓಕೆ, ನೆಕ್ಸ್ಟ್ ಕ್ವೆಶನ್ ಈಸ್ ಐಡೆಂಟಿಫೈ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಅಂತ ಕೇಳಿದರೆ ದ ವರ್ಕ್ ವಾಸ್ ಕಂಪ್ಲೀಟೆಡ್ ಬೈ ದೆಮ್ ಅಂತ. ಆ್ಯಕ್ಟಿವ್, ಪ್ಯಾಸಿವ್, ಡೈರೆಕ್ಟ್, ಇಂಡೈರೆಕ್ಟ್. ಇಲ್ಲಿ ಕೊಟ್ಟಿರೋ ಒಂದು ಸೆಂಟೆನ್ಸ್ ಏನಿದೆ ಇದು ಪ್ಯಾಸಿವ್ ಫಾರ್ಮಲ್ಲಿ ಇರೋದ್ರಿಂದ ವಾಸ್ ಪ್ಲಸ್ V3 ಫಾರ್ಮ್ ಇದೆ ನೋಡಿ. ಸೊ ಹಾಗಾಗಿ ಇದು ಪ್ಯಾಸಿವ್ ಫಾರ್ಮಲ್ಲಿದೆ. ಸೊ ಇದನ್ನು ನಾವು ಪ್ಯಾಸಿವ್ ವಾಯ್ಸಲ್ಲಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ರವಿ ವಾಸ್ ಸೋ ಹ್ಯಾಪಿ ದ್ಯಾಟ್ ಈ ವೆಂಟ್ ಟು ಥಿಯೇಟರ್ ಟು ವಾಚ್ ಎ ಮೂವಿ ವಿತ್ ಹಿಸ್ ಫ್ರೆಂಡ್ಸ್ ಅಂತ ಕೇಳಿದ್ದಾರೆ. ದ ಕರೆಕ್ಟ್ ಇನ್ಫಿನಿಟಿವ್ ಇನ್ ದ ಸೆಂಟೆನ್ಸ್. ಇಲ್ಲಿ ಇನ್ಫಿನಿಟಿ ಯಾವುದು ಅಂತ ಕೇಳಿದ್ದಾರೆ. ಇನ್ಫಿನಿಟಿ ಈಸ್ ವೆರಿ ಈಸಿ. ವರ್ಬ್ ಹಿಂದೆ ಓಕೆ ಎಲ್ಲಿ ಟು ಇರುತ್ತೆ, ಪ್ರಿಪೋಸಿಷನ್ ಇರುತ್ತೆ, ಅದಕ್ಕೆ ನಾವು ಇನ್ಫಿನಿಟಿವ್ ಅಂತ ಹೇಳ್ಬೋದು. ಇಲ್ಲಿ ಟು ವಾಚ್ ಅನ್ನುವಂಥದ್ದು ಸರಿಯಾದ ಒಂದು ಇನ್ಫಿನಿಟಿವ್ ಆಗುತ್ತೆ. ಸೊ ಆ್ಯಸ್ ಇಟ್ ಈಸ್ ಓಕೆ, ಮಿಕ್ಕಿರೋದು ವೈ ಎವ್ರಿಥಿಂಗ್ ಈಸ್ ಗಿವನ್. ಸೊ ನೆಕ್ಸ್ಟ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ fill in the blank with suitable conjunction. She will come dash, she finishes her homework ಅಂತ ಇದೆ. She will come, ಓಕೆ, unless, until, if, when ಅಂತ ಇದೆ. ಇಲ್ಲಿ ಇದೊಂದು ಸರಿಯಾದ ಆಯ್ಕೆ when ಅಂತ ಆಗುತ್ತೆ. ವೈ? ಬಿಕಾಸ್ ಇಲ್ಲಿ ಇಟ್ ಇಂಡಿಕೇಟ್ಸ್ ದ ಟೈಮ್. ಓಕೆ, ಟೈಮ್ ಬಗ್ಗೆ ಯೂಸ್ ಮಾಡುವಾಗ when ಅಂತ ನಾವು ಯೂಸ್ ಮಾಡ್ತೀವಿ. ಸೊ ದೇರ್ ಫೋರ್ ದಟ್ ಈಸ್ ದ ರೈಟ್ ಒನ್. ಆ್ಯಂಡ್ ಐಡೆಂಟಿಫೈ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಅಂತ ಕೇಳಿದ್ದಾರೆ. ಪೀಪಲ್ ಸ್ಪೀಕ್ ಇಂಗ್ಲೀಷ್ ಆಲ್ ಓವರ್ ದ ವರ್ಲ್ಡ್ ಇರದ ಒಂದು ಪ್ಯಾಸಿವ್ ಫಾರ್ಮನ್ನು ಕೇಳಿದ್ದಾರೆ. ಸೊ ಇಂಗ್ಲೀಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್ ಅಂತ ಆಗುತ್ತೆ. ಸೊ ದ ಫಸ್ಟ್ ಒನ್ ಇಸ್ ದ ರೈಟ್ ಆಪ್ಷನ್ ಅಂತ ಹೇಳ್ಬೋದು. ಇಂಗ್ಲೀಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್. ದೆನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಸೊ ಪ್ಯಾಸಿವ್ ಫಾರ್ಮು ಈಸ್ ಪ್ಲಸ್ V3 ಆಗುತ್ತೆ. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಸಿನಾನಿಮ್ ಆಫ್ ಈಗರ್, ವಿಲ್ಲಿಂಗ್, ಎನರ್ಜಿಯಸ್, ಕ್ಯೂರಿಯಸ್, ರೆಲಿಕ್ಟೆಂಟ್. ಇಲ್ಲಿ ಈಗರ್ ಅನ್ನುವಂಥದ್ದು ಏನು, ಯಾವುದಂದ್ರೆ ಆ್ಯಂಗ್ಜಿಯಸ್ ಅಂತ, ಒಂದು ಕುತೂಹಲದಿಂದ ಇಟ್ಕೊಳ್ಳುವಂಥದ್ದು. ಸೊ ಈಗರ್ ಮೀನ್ಸ್ ಹೆಚ್ಚು ಆಸಕ್ತಿ ತೋರಿಸೋದು. ಎನರ್ಜಿಯಸ್ ಕೂಡ ಒಂದು ಉತ್ಸುಕತೆಯನ್ನು ತೋರಿಸುವಂಥದ್ದು ಪದ ಆಗಿದೆ ಅಂತ ಹೇಳ್ಬೋದು. ದೆನ್ ದ ನೆಕ್ಸ್ಟ್ ಕ್ವೆಶನ್ ಈಸ್ ಚೂಸ್ ದ ಕರೆಕ್ಟ್ಲಿ ಪಂಕ್ಚುಯೇಟೆಡ್ ಸೆಂಟೆನ್ಸ್. ಈ ಒಂದು ಪಂಕ್ಚುಯೇಷನ್ ಮೇಲೆ ಕೂಡ ಒಂದು ಕ್ವೆಶನನ್ನು ಕೇಳ್ಬೋದು. ಇಲ್ಲಿ ಈ ಸೈಡ್ ಓಕೆ, ಇಲ್ಲಿ ನೋಡಿದಾಗ ಯಾವುದು ಸರಿಯಾದ ಒಂದು ಪಂಕ್ಚುಯೇಷನ್ ಆಗಿರೋದು ಯಾವುದು ಅಂತ ನೋಡೋದಾದರೆ ಸೆಕೆಂಡ್ ಸೆಂಟೆನ್ಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಈ ಸೈಡ್ ಆದಮೇಲೆ ಕಾಮ ಬಂದಿದೆ, ಆಮೇಲೆ ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಇದೆ, ದೆನ್ ಫುಲ್ ಸ್ಟಾಪ್ ಇದೆ. ಸೊ ದಟ್ ಈಸ್ ದ ರೈಟ್ ಒನ್. ಓಕೆ, ಡೈರೆಕ್ಟ್ ಸ್ಪೀಚ್ನಲ್ಲಿ ಹೇಳೋಕ್ಕೆ ಮುಂದೆ ಕಾಮ ಮತ್ತು ಕೋಟ್ಸ್ ಬಳಕೆ ಒಂದು ಸರಿಯಾದದ್ದು ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಸಿಲೆಕ್ಟ್ ದ ಕರೆಕ್ಟ್ ರಿಪೋರ್ಟೆಡ್ ಸ್ಪೀಚ್. ಸಿ ಸೆಡ್ ಐ ಲೈಕ್ ಮ್ಯೂಸಿಕ್ ಅನ್ನುವಂಥದ್ದು. ಸಿ ಸೆಡ್ ದ್ಯಾಟ್ ಸಿ ಲೈಕ್ಡ್ ಮ್ಯೂಸಿಕ್ ಅನ್ನುವಂಥದ್ದು ಸರಿಯಾದ ಒಂದು ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಸಿ ಸೆಡ್ ದ್ಯಾಟ್ ಸಿ ಲೈಕ್ಡ್ ಮ್ಯೂಸಿಕ್ ಅನ್ನುವಂಥದ್ದು. ದೆನ್ ಪ್ರೆಸೆಂಟ್ ಸಿಂಪಲ್ ಇದೆ, ಅದು ಇಂಡೈರೆಕ್ಟಲ್ಲಿ ಮಾಡಿದಾಗ ಸಿಂಪಲ್ ಪಾಸ್ಟ್ ಆಗುತ್ತೆ. ಲೈಕ್ ಇದ್ದಿದ್ದು ಲೈಕ್ಡ್. ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಚೂಸ್ ದ ಕರೆಕ್ಟ್ ಟೆನ್ಸ್ ಅಂತ ಕೇಳಿದ್ದಾರೆ. ಐ ಡ್ಯಾಶ್ ಇನ್ ಮೈಸೂರ್ ಫಾರ್ 5 years ಅಂತ ಕೇಳಿದರೆ. ಐ ಆಮ್ ಲಿವಿಂಗ್, ಲಿವ್ಡ್, ಹ್ಯಾವ್ ಲಿವ್ಡ್, ವಾಸ್ ಲಿವಿಂಗ್ ಅಂತ. ಸಿ ಇಲ್ಲಿ ಒಂದು ಸರಿಯಾದಂಥ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ನೀವು ನೋಡೋದಾದರೆ ಐ ಹ್ಯಾವ್ ಲಿವ್ಡ್ ಇನ್ ಮೈಸೂರ್ ಫಾರ್ 5 years ಅಂತ. ಐ ಹ್ಯಾವ್ ಲಿವ್ಡ್ ಅಂತ ಆಗುತ್ತೆ. ಸೊ ದಟ್ ಈಸ್ ದ ರೈಟ್ ಒನ್. ಆ್ಯಂಡ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್, ದಟ್ ಈಸ್ ಆ್ಯಕ್ಷನ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಆ್ಯಂಡ್ ಕಂಟಿನ್ಯೂಸ್ ನಾವು. ಒಂದು ಹಿಂದೆ ಆ್ಯಕ್ಷನ್ ಸ್ಟಾರ್ಟ್ ಆಗಿದೆ, ಸ್ಟಿಲ್ ಕಂಟಿನ್ಯೂ ಇದೆ, ಅದನ್ನು ಮಾತಾಡುವಂಥ ಸಂದರ್ಭದಲ್ಲಿ ಐ ಹ್ಯಾವ್ ಲಿವ್ಡ್ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ಹೇಳ್ಬೋದು.
ದೆನ್ fill in the blank with the appropriate article. He is dash union leader ಅಂತ ಇದೆ. He is a union leader ಅಂತ ಆಗುತ್ತೆ. As we all know that ಯಾವುದು ಒಂದು indefinite article a is used before the consonant sounds ಅನ್ನುವಂಥದ್ದು. ಸೊ ಹಾಗಾಗಿ is right one. ಆ್ಯಂಡ್ ವ್ಯಂಜನ ಧ್ವನಿ ಎಲ್ಲೆಲ್ಲಿ ಬರುತ್ತೆ ಅದರ ಶಬ್ದದ ಹಿಂದೆ ನಾವು ಒಂದು ಇಂಡೆಫಿನೆಟ್ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ಕ್ಯಾಕ್ಟಸ್ ಅಂತ ಕೇಳಿದ್ದಾರೆ. ಇಲ್ಲಿ ಕ್ಯಾಕ್ಟಸಸ್, ಕ್ಯಾಕ್ಟಿ, ಕ್ಯಾಕ್ಟಸ್, ಕ್ಯಾಕ್ಟಿಸಾ ಅಂತ. ಇಲ್ಲಿ ಒಂದು ಸರಿಯಾದಂಥ ಉತ್ತರ ಕ್ಯಾಕ್ಟಿ ಅಂತ ಆಗುತ್ತೆ. ಯಾಕೆ ಅಂತ ನೋಡೋದಾದರೆ, ಸೊ ನಮಗೆ ಗೊತ್ತಿದೆ ರೇಡಿಯೈ ಆಗುತ್ತೆ, ಫಾರ್ಮುಲೆ ಆರ್ ಫಾರ್ಮುಲಾಸ್ ಆಗುತ್ತೆ, ಡೇಟಮ್ ಡೇಟಾ ಆಗುತ್ತೆ. ಓಕೆ, ಇನ್ನು ಕೆಲವೊಂದಿಷ್ಟು ವರ್ಬ್ಸ್ ನೌನ್ಸ್ ಇದೆ, ಅದು ರಿಮೇನ್ ಸೇಮ್. ಇಲ್ಲಿ ಫರ್ನಿಚರ್ ಇಟ್ ರಿಮೇನ್ ಸೇಮ್, ಇಟ್ ಸೆಲ್ಫ್ ಇಸ್ ಎ ಪ್ಲೂರಲ್. ಸೀನರಿ, ಪೀಪಲ್, ಹೇರ್ ಇವು ಕೂಡ ಯಾವುದೇ ಬದಲಾವಣೆ ಆಗೋದಿಲ್ಲ, ಅವು ನೌನ್ ಫಾರ್ಮಲ್ಲೇ ಯೂಸ್ ಆಗ್ತಾ ಇರ್ತವೆ. ಓಕೆ, ಸೊ ದೆನ್ ಸೀಸರ್ಸ್ ಇದೆ, ಟ್ರೌಸರ್ಸ್ ಇದೆ, ಮೆನಿ ಎಕ್ಸಾಂಪಲ್ಸ್. ಓಕೆ, ನೆಕ್ಸ್ಟ್ ಪಿಕ್ ದ ಕರೆಕ್ಟ್ ಸಿನಾನಿಮ್ ಆಫ್ ಪ್ರೀಸಿಯಸ್ ಅಂತ ಇದೆ. ರೇರ್, ವ್ಯಾಲ್ಯೂಯಬಲ್, ಫೇಮಸ್, ಹ್ಯೂಸ್ ಅಂತ. ಇಲ್ಲಿ ಪ್ರೀಸಿಯಸ್ ಅನ್ನುವಂಥದ್ದಕ್ಕೆ ಒಂದು ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದರೆ, ಸೊ ವಿ ಆಲ್ ನೋ ದ್ಯಾಟ್ ಇಟ್ಸ್ ವ್ಯಾಲ್ಯೂಯಬಲ್ ಅಂತ, ಭಾಳ ಮೌಲ್ಯಯುತವಾದದ್ದು, ಬೆಲೆ ಉಳ್ಳದ್ದು ಅಂತ ಅರ್ಥ. ಓಕೆ, ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್ ಈಸ್ ಸೆಲೆಕ್ಟ್ ದ ಕರೆಕ್ಟ್ ಆಂಟೋನಿಮ್ ಆಫ್ ಫ್ರೀಕ್ವೆಂಟ್. ಇಲ್ಲಿ ಫ್ರೀಕ್ವೆಂಟ್ಗೆ ವಿರುದ್ಧ ಪದ ಯಾವುದು ಅಂತ ಕೇಳಿದ್ದಾರೆ. ಫ್ರೀಕ್ವೆಂಟ್ ಮೀನ್ಸ್ ವೆರಿ ಆಫನ್ ಅಂತ, ರೇರ್, ಆಫನ್, ರೆಗ್ಯುಲರ್. ಓಕೆ, ದೆನ್ ರೆಗ್ಯುಲರ್, ಕ್ಯಾಜುವಲ್ ಅಂತ ಇದೆ. ಇಲ್ಲಿ ಸರಿಯಾದಂಥ ಒಂದು ಆಯ್ಕೆಯನ್ನು ನೋಡೋದಾದರೆ ದಟ್ ಈಸ್ ರೇರ್ ಅಂತ. ಓಕೆ, ಅಪರೂಪಕ್ಕೊಮ್ಮೆ ರೇರ್ ಅಂತ ಆಗುತ್ತೆ. ಸೊ ದಟ್ ಈಸ್ ದ ನೆಕ್ಸ್ಟ್ ಒನ್ ಈಸ್ ಚೂಸ್ ದ ಕರೆಕ್ಟ್ ಆ್ಯಕ್ಟಿವ್ ಫಾರ್ಮ್ ಅಂತ ಕೇಳಿದೆ. ರೋಡ್ ವಾಸ್ ಬಿಲ್ಟ್ ಬೈ ದೆಮ್ ಅಂತ ಇದೆ. ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿರೋದ್ರಿಂದ ಇದನ್ನು ನಾವು ಆ್ಯಕ್ಟಿವ್ ಫಾರ್ಮಲ್ಲಿ ನೋಡೋದಾದರೆ ದ ರೋಡ್ ವಾಸ್ ಬಿಲ್ಟ್ ಬೈ ದೆಮ್ ಅಂತ ಇದೆ. ಇಲ್ಲಿ ಸರಿಯಾದಂಥ ಒಂದು ಆಯ್ಕೆ ಯಾವುದು ಅಂತ ನೋಡಿದರೆ ನಾವು, ಸೊ ದೇ ಬಿಲ್ಟ್ ದ ರೋಡ್ ಅಂತ, ಇದರ ಆ್ಯಕ್ಟಿವ್ ಫಾರ್ಮ್. ದೇ ಬಿಲ್ಟ್ ದ ರೋಡ್ ವಾಸ್ ಬಿಲ್ಟ್ ಬೈ ದೆಮ್ ಅಂತ ಆಗುತ್ತೆ. ಸೊ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಚೂಸ್ ದ ರೈಟ್ ವರ್ಡ್ ಅಂತ ಇದೆ. ಸಿ ಈಸ್ ವೆರಿ ಡ್ಯಾಶ್ ಟು ಅವರ್ ಫ್ಯಾಮಿಲಿ ಅಂತ ಕೇಳಿದೆ. ಡಿಪೆಂಡೆಬಲ್, ಡಿಪೆಂಡೆಂಟ್, ಡಿಪೆಂಡಿಂಗ್, ಡಿಪೆಂಡೆಂಟ್ ಅಂತ ಇದೆ. ಇಲ್ಲಿ ಸರಿಯಾದ ಆಯ್ಕೆ ಸಿ ಈಸ್ ವೆರಿ ಡಿಪೆಂಡೆಂಟ್ ಟು ಅವರ್ ಫ್ಯಾಮಿಲಿ. ಓಕೆ, ಡಿಪೆಂಡೆಂಟ್ ಭಾಳ ಅವಲಂಬಿತ ಅಂತ ಅರ್ಥ ಆಗುತ್ತೆ. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಆ್ಯಂಡ್ ದ್ಯಾಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಐಡೆಂಟಿಫೈ ದ ಕರೆಕ್ಟ್ ಇಡಿಯಮ್ ಯೂಸೇಜ್. ಕಾಲ್ ಇಟ್ ಎ ಡೇ ಅಂತ ಇದೆ. ಸೊ ಇಲ್ಲಿ ಡಿಸೈಡೆಡ್ ಟು ಕಾಲ್ ಇಟ್ ಎ ಡೇ ಆಫ್ಟರ್ ಫಿನಿಶಿಂಗ್ ಹರ್ ವರ್ಕ್ ಅಂತ ಇದೆ. ಸೊ ಕಾಲ್ ಇಟ್ ಎ ಡೇ ಮೀನ್ಸ್ ಫಿನಿಶ್ ಅಂತ ಅರ್ಥ ಆಗುತ್ತೆ. ಇಲ್ಲಿ ಫಿನಿಶಿಂಗ್ ಹರ್ ವರ್ಕ್ ಅಂತ. ಸೊ ಡಿಸೈಡೆಡ್ ಟು ಕಾಲ್ ಇಟ್ ಎ ಡೇ ಆಫ್ಟರ್ ಫಿನಿಶಿಂಗ್ ಹರ್ ವರ್ಕ್ ಇನ್ ದ ಸೆನ್ಸ್ ಕೆಲಸ ನಿಲ್ಲಿಸಿದ ನಂತರ, ವಿರಾಮಗೊಂಡ ನಂತರ ಕರೆಯುವಂಥ ಕಾಲ್ ಇಟ್ ಎ ಡೇ ಅನ್ನುವಂಥದ್ದು ಮೀನಿಂಗಲ್ಲಿ. ಸೊ ದಟ್ ಈಸ್ ನೆಕ್ಸ್ಟ್ ಒನ್ ಸೆಂಟೆನ್ಸ್ ಅಂತ ಇದೆ. ರಾಮ್ ಆ್ಯಂಡ್ ಮೀ ಆರ್ ಗೋಯಿಂಗ್ ಟು ಸ್ಕೂಲ್. ಮೀ ಆ್ಯಂಡ್ ರಾಮ್ ಆರ್ ಗೋಯಿಂಗ್ ಟು ಸ್ಕೂಲ್. ರಾಮ್ ಆ್ಯಂಡ್ ಐ ಆರ್ ಗೋಯಿಂಗ್ ಟು ಸ್ಕೂಲ್. ಐ ಆ್ಯಂಡ್ ರಾಮ್ ಆರ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದೆ. ಇಲ್ಲಿ ಕೊಟ್ಟಿರೋ ಒಂದು 4 ಸೆಂಟೆನ್ಸಲ್ಲಿ ಸರಿಯಾದದ್ದು ಯಾವುದು ಅಂತ ಕೇಳಿದ್ದಾರೆ. ದಟ್ಸ್ ನಥಿಂಗ್ ಬಟ್ ಜಸ್ಟ್ ಲುಕ್ ಎಟ್ ದಿಸ್ ಆನ್ಸರ್ ಆ್ಯಂಡ್ ವೈ. ರಾಮ್ ಆ್ಯಂಡ್ ಐ ಆರ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದೆ. ಇಲ್ಲಿ ರಾಮ್ ಆ್ಯಂಡ್ ಐ ಅನ್ನುವಂಥದ್ದು ಯಾವಾಗಲೂ ಒಂದು ಪ್ರಾಪರ್ ನೌನ್ ಇದ್ದಾಗ ಆ ಪ್ರಾಪರ್ ನೌನನ್ನು ಫಸ್ಟ್ ತೆಗೆದುಕೋಬೇಕು, ನಂತರ ಪ್ರನೌನ್ ಇದ್ದುವಂಥದ್ದು ಐ ಅನ್ನುವಂಥದ್ದು ಯೂಸ್ ಮಾಡಬೇಕು. ಓಕೆ, ಸೊ ಸಬ್ಜೆಕ್ಟ್ ಸ್ಥಾನದಲ್ಲಿ ಯಾವಾಗಲೂ ಐ ಒಂದು. ಓಕೆ, ವಿನಯಕ್ಕೆ ಇನ್ನೊಬ್ಬರನ್ನ ಹೆಸರನ್ನು ನಾವು ಮೊದಲು ಹೇಳಬೇಕಾಗುತ್ತೆ. ಸೊ ಹಾಗಾಗಿ ರಾಮ್ ಆ್ಯಂಡ್ ಐ ಆರ್ ಗೋಯಿಂಗ್ ಟು ಸ್ಕೂಲ್ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ವಿತ್ ಕರೆಕ್ಟ್ ಪ್ರಿಪೋಸಿಷನ್ಸ್ ಅಂತ ಕೇಳಿದ್ದಾರೆ. ಯು ವಾಸ್ ಅಬ್ಸೆಂಟ್ ಡ್ಯಾಶ್ ಇಲ್ನೆಸ್ ಅಂತ. ಡ್ಯೂ ಟು, ಬಿಕಾಸ್ ಆಫ್ ಅಂತ ಇದೆ. ಇಲ್ಲಿ ಸರಿಯಾದಂಥ ಆಯ್ಕೆ ಯು ವಾಸ್ ಅಬ್ಸೆಂಟ್ ಡ್ಯೂ ಟು ಇಲ್ನೆಸ್ ಆಗುತ್ತೆ. ಲೆಟ್ ಅಸ್ ಸಿ, ಬಿಕಾಸ್ ಆಫ್ ಸರಿ ಆಗ್ಬೋದು, ಬಟ್ ಲೆಟ್ ಮಿ ಸಿ ಆ್ಯಂಡ್ ಐ ವಿಲ್ ಗಿವ್ ದ ಎಕ್ಸ್ಪ್ಲನೇಷನ್ ವೈ ಅನ್ನ. ಓಕೆ, ಹಿಯರ್ ದ ರೈಟ್ ಆನ್ಸರ್ ಈಸ್ ಡ್ಯೂ ಟು ಆರ್ ಬಿಕಾಸ್ ಆಫ್, ಎರಡೂ ಕರೆಕ್ಟ್ ಆಗ್ತವೆ. ಆದರೆ ಇಲ್ಲಿ ಡ್ಯೂ ಟು ಅನ್ನೋಂಥದ್ದು ಇಟ್ ಇಂಡಿಕೇಟ್ಸ್ ದಿ ಮೋರ್ ಫಾರ್ಮಲ್ ವೇ ಆಫ್ ಯೂಸಿಂಗ್ ಇಟ್. ಸೊ ದೇರ್ ಫೋರ್ ಡ್ಯೂ ಟು ಈಸ್ ದ ಆಪ್ಟ್ ಒನ್ ಆ್ಯಂಡ್ ಕರೆಕ್ಟ್ ಒನ್. ಸೊ ಹಾಗಾಗಿ ಇಲ್ಲಿ ಡ್ಯೂ ಟು ಅನ್ನೋಂಥದ್ದು ಒಂದು ಎಕ್ಸಾಕ್ಟಾಗಿ ಸೂಟ್ ಆಗುವಂಥದ್ದು ಒಂದು ಪ್ರಿಪೋಸಿಷನ್ ಇದೆ ಇದಕ್ಕೆ.
Okay, then let's move on to the next one. Select the correct phrasal verb. He dashed up the matter for the discussion. He took up the matter for the discussion ಅಂತ ಕರಿತೀವಿ ನಾವು. ಸೊ ಟುಕ್ ಅಪ್ ಮೀನ್ಸ್ ತೆಗೆದುಕೊಳ್ಳೋದು ಅಂತ ಅರ್ಥ. ಹಿ ಟುಕ್ ಅಪ್ ದ ಮ್ಯಾಟರ್ ಫಾರ್ ಡಿಸ್ಕಷನ್, ಚರ್ಚೆಗೆ ಆ ವಿಷಯವನ್ನು ಎತ್ಕೊಂಡ್ರು ಅಂತ. ದಟ್ ಈಸ್ ಟುಕ್ ಅಪ್ ಅನ್ನುವಂಥದ್ದು ರೈಟ್ ಒನ್. ಸೊ ಓಕೆ, ದೆನ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ದಟ್ ಈಸ್ ಚೂಸ್ ದ ಕರೆಕ್ಟ್ ಕಂಪೇರೇಟಿವ್ ಫಾರ್ಮ್ ಆಫ್ ಲಿಟಲ್ ಅಂತ ಕೇಳಿದ್ದಾರೆ. ಓಕೆ, ಲಿಟಲ್, ಲೆಸ್, ಲೀಸ್ಟ್ ಆಗುತ್ತೆ. ಓಕೆ, ಇಲ್ಲಿ ಕಂಪೇರೇಟಿವ್ ಆಗಿ ಬರ್ತದೆ, ಲೆಸ್ ಅನ್ನುವಂಥದ್ದು ಸರಿಯಾದ ಆಯ್ಕೆ ಆಗುತ್ತೆ. ಸೊ ದಟ್ ಈಸ್ ಲಿಟಲ್, ಲೆಸ್ ಆ್ಯಂಡ್ ಲೀಸ್ಟ್. ಓಕೆ, ಈ ಥರ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಚೇಂಜಸ್ ಆಗ್ತುವಂಥ ವರ್ಡ್. ದ ನೆಕ್ಸ್ಟ್ ಒನ್ ಈಸ್ ಐಡೆಂಟಿಫೈ ದ ಕೈಂಡ್ ಆಫ್ ಸೆಂಟೆನ್ಸ್ ಅಂತ ಕೇಳಿದೆ. ಪ್ಲೀಸ್ ಓಪನ್ ದ ವಿಂಡೋ. ಇಲ್ಲಿ ಪ್ಲೀಸ್ ಓಪನ್ ದ ವಿಂಡೋ ಅನ್ನುವಂಥ ಒಂದು ಸೆಂಟೆನ್ಸು ವೆದರ್ ಇಟ್ ಈಸ್ ಡಿಕ್ಲರೇಟಿವ್, ಇಂಪರೇಟಿವ್, ಎಕ್ಸ್ಕ್ಲೇಮೇಟರಿ, ಇಂಟ್ರಾಗೇಟಿವ್ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ನಥಿಂಗ್ ಬಟ್ ಇಂಪರೇಟಿವ್ ಸೆಂಟೆನ್ಸ್. ಅದು ಎಲ್ಲಿ ಇಂಪರೇಟಿವ್ ಸೆಂಟೆನ್ಸಲ್ಲಿ ಏನಿರುತ್ತೆ, ಒಂದು ರಿಕ್ವೆಸ್ಟು, ಕಮಾಂಡು, ಆರ್ಡರು, ಓಕೆ, ಈ ಥರ ಇರೋದ್ರಿಂದ ಇಲ್ಲಿ ಓಪನ್ ದ ವಿಂಡೋ ಅನ್ನುವಂಥದ್ದು ಒಂದು ಆರ್ಡರ್ ಮಾಡುವಂಥದ್ದು, ಅಥವಾ ಪ್ಲೀಸ್ ಇಲ್ಲಿ ರಿಕ್ವೆಸ್ಟ್ ಇದೆ, ಅಲ್ಲಿ ಪ್ಲೀಸ್ ಓಪನ್ ದ ವಿಂಡೋ ಅಂತ ಇದೆ ನೋಡಿ. ಸೊ ಹಾಗಾಗಿ ಇಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದ್ರಿಂದ ಅದು ವಿನಂತಿಯನ್ನು ಸೂಚಿಸ್ತಕ್ಕಂಥ ಒಂದು ವಾಕ್ಯ ಆಗಿರೋದ್ರಿಂದ ಇಟ್ ಕಮ್ಸ್ ಅಂಡರ್ ಇಂಪರೇಟಿವ್ ಸೆಂಟೆನ್ಸ್ ಅಂತ. ನೆಕ್ಸ್ಟ್ ಒನ್ ಈಸ್ ಇಲ್ಲಿ ಕಂಪ್ಲೀಟ್ ದ ಎನಾಲಜಿ ಅಂತ ಇದೆ. ಮಿಲ್ಕ್ ವೈಟ್ ಇರುತ್ತೆ, ಬ್ಲಡ್ ರೆಡ್ ಆಗಿರುತ್ತೆ. ಓಕೆ, ಅದೇ ಥರ ಇದು ಒಂದು ಎಕ್ಸಾಂಪಲ್. ಇಲ್ಲಿ ಅಕ್ಯುಲಿಸ್ಟ್ ಅಂದರೆ ಐ ಅಂತ. ಇನ್ನು ಯೂರೋಲಜಿಸ್ಟ್ ಅಂದರೆ ಯಾರು ಅಂದರೆ ಕಿಡ್ನಿ ರಿಲೇಟೆಡ್ ಡಿಸೀಸನ್ನು ಟ್ರೀಟ್ ಮಾಡುವಂಥ ಡಾಕ್ಟರ್ಸ್ಗೆ ಯೂರೋಲಜಿಸ್ಟ್ ಅಂತ ಕರಿತೀವಿ ನಾವು. ಓಕೆ, ಮೀಟ್ ಅಂತ ಇವು ಹೋಮೋಫೋನ್ಸ್ ಅಂತ ಇವು. ಓಕೆ, ಅಂದರೆ ದ ಸೇಮ್ ವರ್ಡ್ ವಿತ್ ಪ್ರೊನೌನ್ಸಿಯೇಷನ್, ಮೀನ್ಸ್ ದ ವರ್ಡ್ ವಿತ್ ಸೇಮ್ ಪ್ರೊನೌನ್ಸಿಯೇಷನ್ ವಿತ್ ಡಿಫರೆಂಟ್ ಮೀನಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್. ಆ ಒಂದು ವರ್ಡದು ಪ್ರೊನೌನ್ಸಿಯೇಷನ್ ಸೇಮ್ ಇರುತ್ತೆ, ಸ್ಪೆಲ್ಲಿಂಗು ಮತ್ತು ಮೀನಿಂಗು ಚೇಂಜ್ ಇರುತ್ತೆ. ಅವಾಗ ಹೋಮೋಫೋನ್ಸ್ ಅಂತ ಕರಿತೀವಿ. ಇಲ್ಲಿ ನೈಟ್, NIGST ನೈಟ್ ಅಂದರೆ ರಾತ್ರಿ ಆಗುತ್ತೆ. ಇನ್ನೊಂದು KNIGST ನೈಟ್ ಅಂತಂದರೆ ಕಿಂಗ್ ಅಂತ ಅರ್ಥ. ಓಕೆ, ಸೊ ಇಲ್ಲಿ ಸಕ್ಸಸ್, ಟ್ರಿಂಪ್, ಇವು ಸಿನಾನಿಮ್ಸ್ ಇದೆ ನೋಡಿ. ಸಕ್ಸಸ್ ಅಂದರೆ SSV, ಟ್ರಿಂಪ್ ಅಂದರೂ ಕೂಡ SSV. ಸ್ಟ್ರೆಚರ್ ಅಂತ ಕೇಳಿದ್ದಾರೆ, ಹೈಟ್ ಅಂತ ಆಗುತ್ತೆ. ಓಕೆ, ದೆನ್ ಎಲೆಗೆಂಟ್, ಎಲೆಗೆನ್ಸ್ ಅಂದರೆ ಇಲ್ಲಿ ವರ್ಬ್ ನೌನ್ ಫಾರ್ಮಲ್ಲಿ ಬರೆದಿದ್ದಾರೆ, ಎಲೆಗೆನ್ಸ್. ಕಾಮ್ನೆಸ್ ಆಗುತ್ತೆ. ಓಕೆ, ಅದನ್ನು ಕೂಡ ನೌನ್ ಫಾರ್ಮಲ್ಲಿ ಬರೆದಾಗ. ಸೊ ದಿಸ್ ಈಸ್ ಹೌ ಯು ಕ್ಯಾನ್, ಈ ಥರದ್ದು ಕ್ವೆಶನ್ ಕೂಡ ಎಕ್ಸಾಮಲ್ಲಿ ಬರ್ಬೋದು. ದೆನ್ ಚೂಸ್ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಆಫ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಇದ್ರ ಮೇಲಂತೂ ಒಂದು ಕ್ವೆಶನ್ ಫಿಕ್ಸ್ ಇರುತ್ತೆ. ರಿಪೋರ್ಟೆಡ್ ಸ್ಪೀಚ್ ಮೇಲೆ, ಆ್ಯಕ್ಟಿವ್ ವಾಯ್ಸ್ ಮೇಲೆ, ಪ್ಯಾಸಿವ್ ವಾಯ್ಸ್ ಮೇಲೆ, ಆರ್ಟಿಕಲ್ಸ್ ಮೇಲೆ, ಆಮೇಲೆ ಇನ್ಫಿನಿಟಿವ್ ಮೇಲೆ. ಓಕೆ, ಇದು ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇವು. ಆಮೇಲೆ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬು, ಇವನ್ನೆಲ್ಲ ನೋಡ್ಕೋಬೇಕು, ಥರವಾಗಿ ರೆಡಿ ಆಗಬೇಕು. ಸೊ ದೇ ಆರ್ ಪ್ರಿಪೇರಿಂಗ್ ದ ರೂಫ್ ಅಂತ ಇದೆ. ದ ರೂಫ್ ಈಸ್ ಬೀಯಿಂಗ್ ಪ್ರಿಪೇರ್ಡ್. ಓಕೆ ಆಗುತ್ತೆ. ದ ರೂಫ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದೆಮ್ ಅಂತ. ಇಲ್ಲಿ ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್ ಒನ್. ದೆನ್ ನೆಕ್ಸ್ಟ್ ಒನ್ ಈಸ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕಂಜಂಕ್ಷನ್ ಅಂತ ಕೇಳಿದ್ದಾರೆ. ಆ್ಯಂಡ್, ಬಟ್, ಆಲ್ದೋ, ಕ್ವಿಕ್ಲಿ. ಇಲ್ಲಿ ಕ್ವಿಕ್ಲಿ ಅನ್ನುವಂಥದ್ದು ಅದು ಕಂಜಂಕ್ಷನ್ ಅಲ್ಲ, ಇಟ್ ಬಿಕಮ್ಸ್ ಎನ್ ಅಡ್ವರ್ಬ್ ಅದು. ಓಕೆ, ಹಾಗಾಗಿ ಅದು ಅಲ್ಲ, ಇಟ್ಸ್ ಎನ್ ಅಡ್ವರ್ಬ್. ನೆಕ್ಸ್ಟ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್. ಚೂಸ್ ದ ಆಂಟೋನಿಮ್ ಆಫ್ ಟ್ರಾನ್ಸ್ಪರೆಂಟ್. ಇಲ್ಲಿ ಟ್ರಾನ್ಸ್ಪರೆಂಟ್ ಅನ್ನುವಂಥ ಪದದ ವಿರುದ್ಧಾರ್ಥಕ ಪದ ಯಾವುದು? ಕ್ಲಿಯರ್, ಒಪೆಕ್, ಬ್ರೈಟ್, ಟ್ರಾನ್ಸ್ಲೂಯೆಂಟ್ ಅಂತ ಇದೆ. ಇಲ್ಲಿ ಟ್ರಾನ್ಸ್ಪರೆಂಟ್ ಅದು ಒಪೆಕ್ ಆಗುತ್ತೆ. ಓಕೆ, ಅಂದರೆ ಅಪೋಸಿಟ್ ವರ್ಡ್. ಸೊ ಹಾಗಾಗಿ ಇದು ಅಪಾರದರ್ಶಕ ಅಂತ, ಒಪೆಕ್ ಬಾಡಿ. ಓಕೆ, ದೆನ್ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ದಟ್ ಈಸ್ ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್. ಸಿ ಈಸ್ ಮ್ಯಾರಿಡ್ ವಿತ್ ಹರ್, ಸಿ ಈಸ್ ಮ್ಯಾರಿಡ್ ಟು ಹರ್, ಹಿ ಈಸ್ ಮ್ಯಾರಿಡ್ ಬೈ ಹರ್, ಈಸ್ ಮ್ಯಾರಿಡ್ ಫಾರ್ ಹರ್ ಅಂತ. ಇಲ್ಲಿ ಸರಿಯಾದಂಥದ್ದು ಹಿ ಈಸ್ ಮ್ಯಾರಿಡ್ ಟು ಹರ್ ಅಂತ ಆಗುತ್ತೆ. ಇಲ್ಲಿ ಆಪ್ಷನ್ ಸೆಕೆಂಡ್ ಈಸ್ ದ ರೈಟ್ ಒನ್. ಯಾಕೆ ಅಂತಂದರೆ ಇಲ್ಲಿ ಮ್ಯಾರಿಡ್ ಟು ಅನ್ನುವಂಥದ್ದು ಒಂದು ಸರಿಯಾದ ಪ್ರಿಪೋಸಿಷನದ ಬಳಕೆ ಆಗುತ್ತೆ. ಸೊ ಬೇರೆದು ಅಷ್ಟೊಂದು ಆಪ್ ಟು ಆ್ಯಂಡ್ ಮೀನಿಂಗ್ಫುಲ್ ಆಗೋದಿಲ್ಲ. ಓಕೆ, ದೆನ್ ಸೊ ಇದಿಷ್ಟು ಸ್ನೇಹಿತರೆ ನಿಮಗೆ ಬೇಕಾದಂಥ ಪ್ಯಾಸೇಜು, ಪೋಯಮ್ಮು, ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಮೇಲೆ ಒಂದು 20 ಮಾರ್ಕ್ಸನ್ನು ಈಸಿಯಾಗಿ TET ಎಕ್ಸಾಮಿನೇಷನಲ್ಲಿ ನಾನು ಅಪ್ರೋಚ್ ಮಾಡ್ಬೋದು, ಸ್ಕೋರ್ ಮಾಡ್ಬೋದು. ಇದೇ ಥರದ್ದು ನೀವು ಬೇರೆ ಬೇರೆ ಡಿಫ್ರೆಂಟ್ ಎಕ್ಸಾಂಪಲ್ಸನ್ನು ಪ್ರಾಕ್ಟೀಸ್ ಮಾಡಿ ಮತ್ತೆ ಇನ್ನೊಂದಿಷ್ಟು ಹೆಚ್ಚು ಪ್ರಶ್ನೆಗಳ ಜೊತೆಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು.